ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ನೋಡಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ RRB ಗ್ರೂಪ್ ಡಿ, NTPC, RPF ಮತ್ತು ಅಗ್ನಿವೀರ ಮತ್ತು SSGD ಇದೇ ಥರ ಎಲ್ಲ ಎಕ್ಸಾಮ್ಗಳಿಗೆ ಅವಶ್ಯಕತೆ ಇರುವಂಥ 20 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳ ಬಗ್ಗೆ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನೋಡಿ ಸ್ಟೂಡೆಂಟ್ಸ್, ನಿನ್ನೆ ಒಂದು ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೂ ಪ್ಲೇ ಲಿಸ್ಟ್ ಗಳಿದಾವೆ. ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್ ಮತ್ತೆ SSGD, ಅಗ್ನಿವೀರ ಮತ್ತು ಗ್ರೂಪ್ ಡಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳ ಪ್ಲೇ ಲಿಸ್ಟ್ ಕೆಳಗಡೆ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ಇನ್ನು ಯಾರು ವಿಡಿಯೋನ ಲೈಕ್ ಮಾಡಿಲ್ಲ, ಜೊತೆಗೆ ಶೇರ್ ಮಾಡಿಲ್ಲ, ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ, the HCF of two number is 12 and their LCM is 180. If one number is 36, find the other number. ನೋಡಿ, ಲಸ ಮತ್ತು ಮಸ ಮೇಲ್ ಬರುವಂತ ಒಂದು ಪ್ರಶ್ನೆ ಇದೆ. ಎರಡು ಸಂಖ್ಯೆಗಳನ್ನ ಏನ್ ಕೊಟ್ಟಿದ್ದಾನೆ, ಮೊಸ ಕೊಟ್ಟಿದ್ದಾನೆ. ಇನ್ನೊಂದೇನ್ ಕೊಟ್ಟಿದ್ದಾನೆ, ಎರಡು ಸಂಖ್ಯೆಗಳ ಲಸ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಒಂದು ಸಂಖ್ಯೆ 36 ಆದ್ರೆ ಇನ್ನೊಂದು ಸಂಖ್ಯೆಯನ್ನ ಕೇಳಿದ್ದಾನೆ. ಸೊ ನಾನು ಹೇಳಿದ್ದೆ ಏನ್ ಸರ್, ಈ ತರ ಮುಂದೆ ಏನ್ ಮಾಡ್ಬೇಕು? ಸಿಂಪಲ್ ಸರ್, ಒಂದು ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಏನ್ ಸರ್ ಅಂದ್ರೆ A ಇಂಟು B ಈಕ್ವಲ್ ಟು HCF ಇಂಟು LCM. ಸೊ A ಇಂಟು B ಈಕ್ವಲ್ ಟು ಲಸ ಮತ್ತು ಮಸ ಅಂತ ಫಾರ್ಮುಲಾ. ಆಲ್ರೆಡಿ ನಿನ್ನೆ ಕ್ಲಾಸ್ನಾಗ ಸೇಮ್ ಕ್ವಶನ್ ಬಂದಿತ್ತು. ಓಕೆ ಸರ್, ಏನು ಇದರಲ್ಲಿ A ಇಂಟು B ಅಂದ್ರೆ ಏನಪ್ಪ? ಎರಡು ನಂಬರ್ಗಳು. ಯಾವುದು ಮತ್ತು B ಎರಡು ಏನು? ಎರಡು ನಂಬರ್ಗಳು. ಅದೇ ತರ ಈಚೆ ಕಡೆ ಇರೋದು HCF ಮತ್ತು LCM. ಹಾಕಿ ಪುಟ್ ಮಾಡಿದ್ರು ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ ಸರ್? ದ HCF ಆಫ್ ಟೂ ನಂಬರ್ ಎಷ್ಟು ಕೊಟ್ಟಿದ್ದಾನೆ ಸರ್? 12 ಕೊಟ್ಟಿದ್ದಾನೆ. ಮತ್ತು LCM ಕೊಟ್ಟಿದ್ದಾನಪ್ಪ ಎಷ್ಟು ಸರ್? 180 LCM ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ನಂಬರ್ 36. ನಾನು ಇವಾಗ A ಅಂತ ಕನ್ಸಿಡರ್ ಮಾಡ್ತೀನಿ 36. ಸೊ ನಾನೇನ್ ಮಾಡ್ಬೇಕು? B ಅಂದ್ರೆ ಇನ್ನೊಂದು ಸಂಖ್ಯೆನ ಕಂಡುಹಿಡಿಬೇಕು. ಓಕೆ, ಕಟ್ತಾ ಬಿಡ್ರಿ ಸರ್. ಸರ್ ಡೈರೆಕ್ಟ್ ನೋಡಿ, 36 ಒಂದ್ಲೆ 36 5ಲೆ, ಹೌದಾ? ಹಾಗಾದ್ರೆ B ಈಸ್ಕೊಲ್ಟ್ ಏನಾಗುತ್ತೆ? 12 5ಲೆ 60. ಸೊ ಆನ್ಸರ್ ಏನ್ ಬರುತ್ತೆ? B ಈಸ್ಕೊಲ್ಟ್ ಏನಾಗುತ್ತೆ? 12 5ಲೆ 60. ಸೊ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ? ಅದು 60 ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಫೈಂಡ್ ದಿ ರೂಟ್ ಆಫ್ ದಿ ಇಕ್ವೇಶನ್. ನೋಡಿ ಸ್ಟೂಡೆಂಟ್ಸ್, ಈ ತರ ಕ್ವಶನ್ಸ್ ಗಳು ಬರ್ತವೆ. ಏನು? x² ಮೈನಸ್ 5x ಪ್ಲಸ್ 6ರ ಮೂಲಗಳನ್ನು ಕಂಡುಹಿಡಿಯಿರಿ. ಅಂದ್ರೇನು? ರೂಟ್ಸ್ ಅಂದ್ರೆ ಇದೇನು? ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರೀತಾರೆ. ಯಾವ ಫಾರ್ಮಲ್ ಇರುತ್ತೆ ಸರ್ ಅಂದ್ರೆ ಇದು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಈ ಫಾರ್ಮಲ್ ಇರೋದಕ್ಕ ಏನಂತ ಕರೀತಾರೆ? ಕ್ವಾಡ್ರಾಟ್ರಿಕ್ ಇಕ್ವೇಶನ್ ಅಂತ ಕರೀತಾರೆ, ಸಮೀಕರಣ. ಸೊ ಇದ್ರದ್ದು ಏನ್ ಕಂಡುಹಿಡಿಬೇಕು ನಾವು? ರೂಟ್ಸ್ ಅಂದ್ರೆ ಮೂಲಗಳನ್ನ. ಯಾವ ತರ ನೋಡಿ ಇವಾಗ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಸರ್? x² ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0. ಇದು ಯಾವ ತರ ಅಂದ್ರೆ ಸರ್, ಇವಾಗ ನೋಡಿ ಈ 6 ಏನಿದೆಯಲ್ಲ, ಇದನ್ನ ಯಾವ ತರ ಹೊಡ್ಕೋಬೇಕಂದ್ರೆ ನೀವು ಗುಣಾಕಾರ ಮಾಡಿದ್ರೆ 6 ಬರಬೇಕು, ಕೂಡಿಸಿದ್ರೆ ಈ -5 ಬರಬೇಕು. ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಿದ್ದೀನಿ ಅಂತ. ಸೊ ಎರಡು ಸಂಖ್ಯೆನ ಯಾವ ತರ ಹುಡುಕ್ಬೇಕಂದ್ರೆ, ಗುಣಾಕಾರ ಮಾಡಿದ್ರೆ 6 ಬರಬೇಕು, ಕೂಡಿಸಿದ್ರೆ -5 ಬರಬೇಕು. ಯಾವ ತರ ಸರ್? ಸರ್ ನಾನೇನ್ ತೋತೀನಿ ಇವಾಗ 2 ಮತ್ತು 3 ಎರಡು ಸಂಖ್ಯೆ ಎತ್ತದ, ಹೌದಾ? 2 3 ಎಷ್ಟಪ್ಪ? 6. 2 3 ಕೂಡಿಸಿರಿ 5. ಬಟ್ ಚಿಹ್ನೆಗಳದು ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಇಲ್ಲಿ ಏನು ಬರ್ಬೇಕು ಸರ್? -5 ಬರ್ಬೇಕು. ಅಂದ್ರೆ ಯಾವ ತರ? ನಾನು ಇವಾಗ ಏನ್ ಮಾಡ್ತೀನಿ ಸರ್? -2 -3, ಹೌದಾ? ನಾನೇನ್ ತಗೊಂಡೆ? -2 ಮತ್ತು -3 ನ ತಗೋತೀನಿ. ಯಾಕೆ ಸರ್? ನೋಡಿ ಇವಾಗ ಬೇಕಿದ್ರೆ ಚೆಕ್ ಮಾಡ್ಕೊಡಿ. -2 ಇಂಟು -3 ಮಾಡಿದ್ರೆ +6 ಬರುತ್ತೆ. ಅದೇ ಜೊತೆಗೆ -2 -3 ನ ಕೂಡಿಸಿದ್ರೆ -5 ಬರುತ್ತೆ. ಈ ತರ ಏನ್ ಮಾಡ್ಬೇಕು? ಇದನ್ನ ಬರ್ಕೊಳ್ಬೇಕು. ಓಕೆ, ಈ 5x ಅನ್ನ ಹೊಡ್ಕೊಂಡು ನಾವೇನ್ ಮಾಡ್ಬೇಕು? -2x -3x ಅಂತ ಬರೀಬೇಕು. ಓಕೆ ಸರ್, ಇವಾಗ ನೋಡಿ ನಾನು ಹೆಂಗ್ ಬರೀತೀನಿ? x². ಸೊ x² minus 2x minus 3x plus 6 equal to 0. ಸೊ x² minus 2x minus 3x plus 6x. ನೋಡಿ ನಾನು ಯಾವ ತರ ಮಾಡಿದೆ? -2x minus 3x ಅಂದ್ರೆ ಏನ್ರಿ? ಅಫ್ಕೋರ್ಸ್ ಇದೇನಾಗುತ್ತೆ? ವಾಪಸ್ 5x ಆಗಿರುತ್ತೆ. ಅರ್ಥ ಆಗ್ತಾ ಇದನ್ನ? ನಾನು ಅದನ್ನ ಹೊಡ್ಕೊಂಡೆ, ಯಾಕಂದ್ರೆ ಅದು ರೂಲ್. ಈ ತರ ಮಾಡ್ಬೇಕು ನಾವು. ಓಕೆ, ನೆಕ್ಸ್ಟ್ ನೋಡಿ, ಈಗ x ನ ಕಾಮನ್ ತೆಗಿರಿ ಸರ್. x ಕಾಮನ್ ತಗೊಂಡ್ರೆ ಇಲ್ಲಿ ಆಲ್ರೆಡಿ x² ಅಂದ್ರೆ ಏನು ಉಳಿತಪ್ಪ? x ಉಳಿತು. ಇದ್ರಲ್ಲಿ ಏನು ಉಳಿತು? 2 ಉಳಿತು. ಓಕೆ, ಇದ್ರಲ್ಲಿ ನಾನೇನು ತಗೋತೀನಿ? -3 ಕಾಮನ್ ತಗೋತೀನಿ. ಓಕೆ, -3 ತಗೊಂಡ್ರೆ x ಉಳಿತು, ಮೈನಸ್ ತಗೊಂಡು x -2 ಉಳಿತು ಸರ್, ಈಕ್ವಲ್ ಟು 0. ಹಾಗಾದ್ರೆ ನೋಡಿ x -2 ಮತ್ತು x -3 ಈಕ್ವಲ್ ಟು 0. ಹಾಗಾದ್ರೆ x -2 ಈಕ್ವಲ್ ಟು 0,
ಎಕ್ಸ್ ಮೈನಸ್ 3 0 ಆಯ್ತು. ಈ -2 ನ ಆ ಸೈಡ್ ಬಂದ್ರೆ x 2 ಆಗುತ್ತೆ. ಈ -3 ಆ ಸೈಡ್ ಹೋದ್ರೆ x 3 ಆಗುತ್ತೆ. ಹಾಗಾದ್ರೆ x ವ್ಯಾಲ್ಯೂಗಳು 2 ಮತ್ತು 3 ಇವತ್ತು ಅಂದ್ರೆ ಮೂಲಗಳು ಏನಾಗುತ್ತೆ 2 ಮತ್ತು 3 ಆಗುತ್ತೆ. ಸೊ ಲಕ್ಷ್ಯದಲ್ಲಿರ್ಬೇಕು ಯಾವ ತರ ಮಾಡಬೇಕು. ಕ್ವಾಡ್ರಾಟಿಕ್ ಇಕ್ವೇಶನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ಯಾವ ತರ ಅಂತ. ಏನಿಲ್ಲ, ಅದರಲ್ಲಿರುವಂತ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಬರೋಂತ ಲಾಸ್ಟ್ ಸಿ (x² + bx + c) ಫಾರ್ಮ್ ಅದಲ್ಲ, ಲಾಸ್ಟ್ ಸಿ ಅಲ್ಲಿ ಕಾನ್ಸ್ಟೆಂಟ್ r ಇದೆ ಅಲ್ಲ, ಅದನ್ನ ಗುಣಾಕಾರ ಮಾಡಿದ್ರೆ r ಬರ್ಬೇಕು. ಎರಡು ಸಂಖ್ಯೆನ ಕೂಡಿಸಿದ್ರೆ -5 ಬರ್ಬೇಕು. ಆ ತರ ಹುಡುಕ್ಬೇಕು. ಓಕೆ, ನೆಕ್ಸ್ಟ್ ನೋಡಿ, ಪೈಪ್ ಅಂಡ್ ಸಿಸ್ಟಮ್ ಮೇಲೆ ಇರುವಂತ ಕ್ವಶನ್. ನಲ್ಲಿ ಮತ್ತು ತೊಟ್ಟಿ ಅಂತ ಕರೀತಾರೆ ಇದಕ್ಕೆ. ಓಕೆ, ಏನ್ ಸರ್, ಪೈಪ್ ಎ ಕ್ಯಾನ್ ಫಿಲ್ ದಿ ಟ್ಯಾಂಕ್ ಇನ್ 8 hours. ಅದೇ ಪೈಪ್ ಬಿ ಕ್ಯಾನ್ ಫಿಲ್ ಇಟ್ ಇನ್ 12 hours. ಬೋತ್ ಆರ್ ಓಪನ್ ಟುಗೆದರ್, ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಫಿಲ್ ದಿ ಟ್ಯಾಂಕ್? ನೋಡಿ, ಒಂದು ಟ್ಯಾಂಕಿಗೆ 2 ಪೈಪ್ಸ್ ಗಳಿದಾವೆ. ಒಂದು ಪೈಪ್ 8 ಗಂಟೆಗಳಲ್ಲಿ ತುಂಬುತ್ತೆ, ಇನ್ನೊಂದು ಪೈಪ್ 12 ಗಂಟೆಗಳಲ್ಲಿ ತುಂಬುತ್ತೆ. ಇನ್ ಕೇಸ್ ಎರಡೂ ಓಪನ್ ಇಟ್ರೆ ಎಷ್ಟು ಗಂಟೆಗಳಲ್ಲಿ ತುಂಬುತ್ತೆ ಅಂತ ಕೇಳ್ತಾ ಇದಾರೆ. ಓಕೆ ಸರ್, ನಾನು ಇವಾಗ ಏನ್ ಮಾಡ್ತೀನಿ, ಒಂದು ಪೈಪ್ ಎ ಎಷ್ಟು ಸರ್ 8 ಗಂಟೆಯಲ್ಲಿ, ಇನ್ನೊಂದು ಪೈಪ್ ಬಿ ಎಷ್ಟು ಗಂಟೆ ಸರ್ 12 ಗಂಟೆ. ಹೌದಾ, ನಾನೇನ್ ಮಾಡ್ತೀನಿ ಇವಾಗ, ಸರ್ ಟ್ಯಾಂಕ್ ನ ಕೆಪಾಸಿಟಿ ಎಷ್ಟಂತ ಜಡ್ಜ್ ಮಾಡ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ರಿ, ಸಿಂಪಲ್ ಒಂದು ಲಸ ತಗೋರಿ. ಸೊ 8 ಮತ್ತು 12 ಹೋಗಂತ ಒಂದು ಸಂಖ್ಯೆ, ಲಸ ನಥಿಂಗ್ ಬಟ್ 8 ಮತ್ತು 12 ಹೋಗಂತ ಒಂದು ಸಂಖ್ಯೆ ತಗೊಳ್ಳಿ. ಏನ್ ತಗೋತೀನಿ ಸರ್ ನಾನು ಇವಾಗ 24 ತಗೋತೀನಿ. ಇದು ನಾನೇನ್ ತಗೋತೀನಿ, ಟ್ಯಾಂಕರ್ ನ ಕೆಪಾಸಿಟಿ ಅಂತ ಇಮ್ಯಾಜಿನ್ ಮಾಡ್ಕೊಂಡೆ. ಸೊ ಟ್ಯಾಂಕರ್ ನ ಒಟ್ಟು ಕೆಪಾಸಿಟಿ 24 ಲೀಟರ್ ಹಿಡಿತದ ಅಂದ್ಕೊಂಡೆ. ಓಕೆ, ಹಾಗಾದ್ರೆ ಏನ್ ನೋಡ್ರಿ, 24 ಲೀಟರ್ ತುಂಬೋದಕ್ಕೆ 8 ಗಂಟೆ ತಗೊಳದಂದ್ರ 1 ಗಂಟೆಗೆ ಎಷ್ಟಪ್ಪ ಸರ್ 3 ತುಂಬಿರುತ್ತೆ. ಹೌದಾ, 8 3 24 ಅಂದ್ರೆ ಪ್ರತಿ ಗಂಟೆಗೆ 3 ಲೀಟರ್ ತುಂಬಿರುತ್ತೆ. ಅದೇ ತರ ನೋಡಿ ಬಿಯು 24 ಲೀಟರ್ ನೀರು ತುಂಬೋದಕ್ಕೆ 12 ಗಂಟೆ ತಗೊಳೋಣಂದ್ರೆ 1 ಗಂಟೆಗೆ ಸರ್ 12 24 ಅಂದ್ರೆ ಬಿ ಇದು 1 ಗಂಟೆಗೆ 2 ಲೀಟರ್ ತುಂಬುತ್ತೆ. ಅದೇ ನೋಡಿ 1 ಗಂಟೆಗೆ 3 ಲೀಟರ್ ತುಂಬುತ್ತೆ. ಬಟ್ ಕ್ವಶನ್ ಅಲ್ಲಿ ಏನ್ ಕೇಳಿದರೆ, ಎರಡೂ ಪೈಪ್ ಗಳನ್ನು ಓಪನ್ ಇಟ್ಟಾಗ ಎಷ್ಟು ಗಂಟೆಗಳಲ್ಲಿ ತುಂಬುತ್ತೆ? ಹಾಗಾದ್ರೆ ನೀವು ನೋಡಿ ಇದ್ರ ಕೆಪಾಸಿಟಿ ನೋಡಿ, 2 ಪೈಪ್ ಓಪನ್ ಇಟ್ಟಾಗ ಸರ್ 5 ಲೀಟರ್ ತುಂಬುತ್ತಪ್ಪ. ಹೌದಾ, 5 ಲೀಟರ್ ಏನ್ ಮಾಡುತ್ತೆ, ತುಂಬುತ್ತೆ. ಬಟ್ ನಮ್ ಟೋಟಲ್ ಕೆಪಾಸಿಟಿ ಎಷ್ಟಿದೆ ಸರ್ 24 ಇದೆ. ಡಿವೈಡೆಡ್ ಬೈ 5 ಮಾಡಿ, ಆನ್ಸರ್ ಬರುತ್ತೆ. ಓಕೆ, ಸಿಂಪಲ್ ಏನ್ ಮಾಡಿ, ಭಾಗಾಕಾರ ಮಾಡಿ. 24ಕ್ಕೆ 5 ಇರ್ಲಿ, 5 4 20 ಎಷ್ಟು ಉಳಿತು, 4 ಉಳಿತು. ಪಾಯಿಂಟ್ ಕೊಡಿ, 0 ತೋತ್ರಿ, 5 8 40 ಅಂದ್ರೆ 4.8 ಅವರ್ಗಳಲ್ಲಿ 2 ಪೈಪ್ಗಳನ್ನು ಓಪನ್ ಇಟ್ಟಾಗ ಏನಾಗುತ್ತೆ, ಟ್ಯಾಂಕು ಫುಲ್ ಆಗುತ್ತೆ. ಸೊ ಐ ಹೋಪ್ ನೀವು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಎ ಟ್ರೈನ್ ಕ್ರಾಸಸ್ ಎ 180 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಇನ್ 30 ಸೆಕೆಂಡ್ ಅಟ್ ಎ ಸ್ಪೀಡ್ ಆಫ್ 36 km/h. ಫೈಂಡ್ ದಿ ಲೆಂತ್ ಆಫ್ ಟ್ರೈನ್. ನೋಡಿ, ರೈಲ್ವೆ ಮೇಲೆ ಸಂಬಂಧಿಸಿದಂತ ಪ್ರಶ್ನೆ ಇದೆ. ಏನು, ಒಂದು ಟ್ರೈನ್ ಇದೆ ಸರ್, 180 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ನೋಡಿ, ಸ್ಟೇಷನ್ ಅಲ್ಲಿರುವಂತ ಪ್ಲಾಟ್ಫಾರ್ಮ್ ಇರುತ್ತಲ್ಲ ಅದನ್ನ ದಾಟ್ತಾ ಇದೆ. ಬಟ್ ಇದರಲ್ಲಿ ಏನು ಟ್ರೈನ್ ಉದ್ದ ಕೊಟ್ಟಿಲ್ಲ, ಬಟ್ ವೇಗ ಕೊಟ್ಟಿದ್ದಾನೆ. ಇದನ್ನೇ ನಮಗೆ ಏನ್ ಕಂಡುಹಿಡಬೇಕು, ಟ್ರೈನಿನ ಉದ್ದ ಕಂಡುಹಿಡಬೇಕು. ಸೊ ನಾನು ಇವಾಗ ನಿಮ್ಗೆ ಡಯಾಗ್ರಾಮೆಟಿಕಲಿ ರಿಪ್ರೆಸೆಂಟೇಷನ್ ಮಾಡಿ ತೋರಿಸ್ತೀನಿ ಯಾವ ತರ ಸರ್. ಇವಾಗ ನೋಡಿ, ಒಂದು ಟ್ರೈನ್ ಇದೆ, ಇದೇನಪ್ಪ ಟ್ರೈನ್. ಓಕೆ, ಎಷ್ಟು ಇದ್ರ ಲೆಂತ್ ಕೊಟ್ಟಿಲ್ಲ ಅವನು, ಏನ್ ಸರ್ ಎಲ್ ಅಂತ ತಗೋತೀನಿ. ಏನ್ ಮಾಡ್ತಾ ಇದೆ, ಒಂದು ಪ್ಲಾಟ್ಫಾರ್ಮ್ ದಾಟ ಆಗ್ತದ್ರಿ. ಎಷ್ಟದು ಪ್ಲಾಟ್ಫಾರ್ಮ್, 180 ಮೀಟರ್ ಪ್ಲಾಟ್ಫಾರ್ಮ್ ಇದೆ. ಇದನ್ನ ದಾಟೋದಕ್ಕೆ ಸಮಯ ಎಷ್ಟು ತಗೋತಾ ಇದ್ದಾನೆ ಅವನು, 30 ಸೆಕೆಂಡ್ ಸಮಯ ತಗೋತಾ ಇದ್ದಾನೆ. ಕ್ಲಿಯರಾ? ಮತ್ತೇನ್ ಕೊಟ್ಟಿದ್ದಾನೆ ಸರ್, ಸ್ಪೀಡು ಜೊತೆಗೆ ಸ್ಪೀಡ್ ಕೊಟ್ಟಿದ್ದಾನೆ. ಎಷ್ಟುಪ್ಪ, 36 km/h ಕೂಡ ಕೊಟ್ಟಿದ್ದಾನೆ. ಸಿಂಪಲ್ ನೋಡಿ, ಯಾವಾಗ್ಲೂ ನೋಡಿ ಟ್ರೈನ್ ನ ಉದ್ದ ಮತ್ತು ಪ್ಲಾಟ್ಫಾರ್ಮ್ ಉದ್ದ ಕೂಡಿಸ್ಬೇಕು. ನಾನು ಅವಾಗಲೇ ಹೇಳಿದ್ದೀನಿ. ಅದೇ ತರ ಯಾವುದೇ ಟ್ರೈನ್, 2 ಟ್ರೈನ್ಗಳು ಅಪೋಸಿಟ್ ಬರ್ಲಿ, ಒಂದೇ ದಿಕ್ಕಿನಲ್ಲಿ ಹೋದ್ರು ಕೂಡ ಅವಕ್ಕೂ ಉದ್ದನ ಕೂಡಿಸೋಲೇಬೇಕು. ಓಕೆ, ಫಾರ್ಮುಲಾ ನೋಡಿ ಸರ್ ಡಿಸ್ಟನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಫಾರ್ಮುಲಾ ಇದೆ ಸರ್. ಡಿಸ್ಟನ್ಸ್ ಏನ್ ತೋತ್ರಿ ಅವಾಗ, ಟ್ರೈನ್ ಉದ್ದ, ಅದ್ರ ಜೊತೆಗೆ ಪ್ಲಾಟ್ಫಾರ್ಮ್ ಉದ್ದ. ನೋಡಿ, ಟ್ರೈನ್ ಉದ್ದ ಗೊತ್ತಿಲ್ಲ ಅಂದೇ ನಾನು ಇವಾಗ ಏನ್ ತಗೋತೀನಿ, ಎಲ್ ಅಂತ ತಗೋತೀನಿ. ಪ್ಲಸ್ ನೋಡಿ ಪ್ಲಾಟ್ಫಾರ್ಮ್ ಉದ್ದ ಎಷ್ಟಿದೆಪ್ಪ, 180 ಮೀಟರ್. ಓಕೆ ಸರ್, ಸ್ಪೀಡ್ ಎಷ್ಟು ಕೊಟ್ಟಿದ್ದಾನೆ, 36 km/h. ಲಕ್ಷದಲ್ಲಿರ್ಲಿ, 36 km/h ನಲ್ಲಿ ಕೊಟ್ಟಿದ್ದಾನೆ. ಬೇಕಿದ್ರೆ ಆಪ್ಷನ್ ಅಲ್ಲಿ ನೋಡಿ ಎಲ್ಲಾ ಮೀಟರ್ ಅಲ್ಲಿ ಇದಾವೆ. ಅದ್ರ ಜೊತೆಗೆ ಟ್ರೈನಿನ ಪ್ಲಾಟ್ಫಾರ್ಮ್ ಕೂಡ 180 ಮೀಟರ್ ಕೊಟ್ಟಿದ್ದಾನೆ. ಅಂದ್ರೆ ಅರ್ಥ ಇದನ್ನ ಕನ್ವರ್ಷನ್ ಮಾಡಬೇಕು, km/h ನ ಮೀಟರ್/ಸೆಕೆಂಡ್. ನೋಡಿ, ಯಾವಾಗ ನಾನು ಆಲ್ಮೋಸ್ಟ್ ಹೇಳಿದೀನಿ, ಕಿಲೋಮೀಟರ್ ಮೀಟರ್/ಸೆಕೆಂಡ್ ಹೋಗ್ಬೇಕಾದ್ರೆ 5/18 ಗುಣಾಕಾರ ಮಾಡ್ಬೇಕು. ಮೀಟರ್/ಸೆಕೆಂಡ್ ಇಂದ ಕಿಲೋಮೀಟರ್ ಹೋಗ್ಬೇಕಾದ್ರೆ 18/5 ಮಾಡ್ಬೇಕು. ಹಾಗಾಗಿ ನಾನು ಇವಾಗ ಏನ್ ಮಾಡ್ತೀನಿ, ಗುಣಾಕಾರ 5/18. ನನಗೆ ಏನ್ ಬೇಕು ಇವಾಗ, ಮೀಟರ್ ನಲ್ಲಿ ಕನ್ವರ್ಟ್ ಮಾಡ್ಬೇಕು. ಗುಣಾಕಾರ ಸೆಕೆಂಡ್ ಎಷ್ಟಿದೆ, ಸಮಯ 30 ಸೆಕೆಂಡ್. ನೋಡಿ, 18 1
18 36. ಸೊ ಗುಣಾಕಾರ ಮಾಡಿ 2 ಇಲ್ಲಿ 10 10 ಮೂರ್ಲೆ ಎಷ್ಟಾಗುತ್ತೆ 300 ಏನಾಯ್ತು ಬಂತು. ನೆಕ್ಸ್ಟ್ ಇದೇನಪ್ಪ L+180. ಸೊ ನಮಗೇನ್ ಬೇಕು L ಕಂಡುಹಿಡಿಬೇಕು. ಸೊ L = 300 - 180 ಅಂದ್ರೆ 300 ಒಳಗೆ 120 180 ಹೋದ್ರೆ ಎಷ್ಟು ಬರ್ಬೇಕು 120 ಮೀಟರ್. ಸೊ ಹಾಗಾದ್ರೆ ಟ್ರೈನ್ ಉದ್ದ ಎಷ್ಟಿರುತ್ತೆ 120 ಮೀಟರ್ ಇರುತ್ತೆ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್. A invest 5,000 and B invest 7,000 in a business. After 8 months, C joins with 9,000 rupees. At the end of the year, what will be the C's share in the profit of 9,600? ನೋಡಿ, ಇದು ಕ್ವಶನ್ ಪಾಲುದಾರಿಕೆ ಮೇಲೆ ಇರುವಂತ ಕ್ವಶನ್, ಪಾರ್ಟ್ನರ್ಶಿಪ್ ಮೇಲೆ ಇರುವಂತ ಕ್ವಶನ್. ನೋಡಿ ಸ್ಟೂಡೆಂಟ್ಸ್, ಏನ್ ಮಾಡ್ತಿದ್ದಾರೆ, 3 ಜನ ಇದ್ದಾರೆ, A, B, C ಅಂತ. ಏನು ಬಿಸ್ನೆಸ್ ಮಾಡ್ತಾ ಇದಾರೆ. ಓಕೆ, ಆ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಅಮೌಂಟ್ ಹಾಕ್ತಾ ಇದಾರೆ ನೋಡಿ. ಓಕೆ, ಹಾಗಾದ್ರೆ ನೋಡಿ ನಾನೇನ್ ತೋತೀನಿ, ಸರ್ A, B, C 3 ಜನ ಇದ್ದಾರೆ. ಸೊ ಏನ್ ಮಾಡ್ತಿದ್ದಾನಪ್ಪ, ಸರ್ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಓಕೆ, ಬಿ ಎಷ್ಟು ಮಾಡ್ತಿದ್ದಾನೆ, 7,000 ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಸಿ ಎಷ್ಟು ಮಾಡ್ತಿದ್ದಾನೆ, ಸರ್ 9,000 ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಇದ್ರ ಜೊತೆಗೆ ಸಮಯ ಕೊಟ್ಟಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಅಫ್ಕೋರ್ಸ್ ಯಾರು ಜಾಸ್ತಿ ಟೈಮ್ ದುಡ್ಡು ಹಾಕಿರ್ತಾರೆ ಅವರಿಗೆ ಹೆಚ್ಚು ಅಮೌಂಟ್ ಹೋಗ್ಬೇಕು ಲಾಭದಲ್ಲಿ. ಯಾರು ಕಡಿಮೆ ಟೈಮ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೆ ಕಡಿಮೆ ಲಾಭ ಹೋಗ್ಬೇಕು. ಇದು ಏನು ಕಾನ್ಸೆಪ್ಟ್ ಇರೋದು. ಇದರಲ್ಲಿ ನೋಡಿ, ಎ ಮತ್ತು ಬಿ 5,000 7,000 ಸ್ಟಾರ್ಟಿಂಗ್ ಇಂದ ಹಾಕಿದ್ದಾರೆ. ಬಟ್ ಯಾರು ಲೇಟ್ ಆಗಿ ಬಂದಿರೋದು, ಸಿ ಏನ್ ಮಾಡ್ತಾ ಇದ್ದಾನೆ, ಆಫ್ಟರ್ 8 ಮಂತ್ 8 ತಿಂಗಳ ನಂತರ ಬರ್ತಾ ಇದ್ದಾನೆ. ಹಂಗಂದ್ರೆ ಕಂಪ್ಲೀಟ್ ಆಗಿ ಫಸ್ಟ್ ಮಾಡ್ರಿ A, B, C ದುಡ್ಡಿಂದ ಏನ್ ಮಾಡ್ರಿ, ರೇಷೋ ತಕ್ಕೋರಿ. ಸೊ ರೇಷೋ ಹೆಂಗ್ ಸರ್, ನೋಡಿ ಈ 3 0 ಹೋಯ್ತು. ಸೊ ನೋಡಿ ಈ 3 0 ಈ 3 0 ಈ 3 0 ಅಂದ್ರೆ 5:7:9. ಹೌದಾ, 5:7:9 ಸರ್. ಬಟ್ ಇದರಲ್ಲಿ ಏನು, ಅಫ್ಕೋರ್ಸ್ ಟೈಮ್ನು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೋಡಿ ಇವ್ರಿಬ್ರು ಸ್ಟಾರ್ಟಿಂಗ್ ಇದ್ದಾರೆ, ಬಟ್ ಲೇಟ್ ಆಗಿ ಬಂದ್ರು ಯಾರು 8 ತಿಂಗಳು ಅಂದ್ರೆ. ಆಮೇಲೆ ಕ್ವಶನ್ ಅಲ್ಲಿ ನೋಡಿ, ಆಫ್ಟರ್ 1 ಇಯರ್ ಅಂದ್ರೆ 1 ವರ್ಷದ ಕೊನೆಯಲ್ಲಿ 9,600 ರೂಪಾಯಿ ಲಾಭ ಬಂದಿದೆ. ಅಂದ್ರೆ ಇವನು 12 ತಿಂಗಳು ಇನ್ವೆಸ್ಟ್ ಮಾಡ್ಯಾನ್ರಿ, ಗುಣಾಕಾರ ಮಾಡ್ಬೇಕು. ಇವನು 12 ತಿಂಗಳು ಇನ್ವೆಸ್ಟ್ ಮಾಡ್ಯಾನ್ರಿ. ಬಟ್ ಈ ವ್ಯಕ್ತಿ ನೋಡ್ರಿ, ಸಿ 8 ತಿಂಗಳ ನಂತರ ಬಂದಾನಂದ್ರೆ ಇವನು ಎಷ್ಟು ಉಳಿತಪ್ಪ 12 ತಿಂಗಳಲ್ಲಿ, ಓನ್ಲಿ 4 ತಿಂಗಳು ಇನ್ವೆಸ್ಟ್ ಮಾಡಿದ್ದಾನೆ ದುಡ್ಡು. ಈಗ ನೋಡಿ ಗುಣಾಕಾರ ಮಾಡಿ, 5 12 60 9 12 84 9 34 ಸರ್. ಇದು ಇನ್ನೂ ಕಟ್ತಾ ಹೋಗುತ್ತೆ. ಎದ್ರಲೆ ಸರ್ 12 60 12 84 12 36. ಇದು ಏನು ಫೈನಲ್ ಬರುವಂತದ್ದು ಅನುಪಾತ. ಈ ಅನುಪಾತದಲ್ಲಿ ಅವರಿಗೆ ದುಡ್ಡು ಹೋಗ್ಬೇಕ್ರಿ. ಅರ್ಥ ಆಯ್ತಲ್ಲ. ನೋಡಿ, ಎ ಯು ಎಷ್ಟು 5,000 ಬಟ್ 12 ತಿಂಗಳು ಕಂಪ್ಲೀಟ್ ಹಾಕಿದ್ದಾನೆ. ಬಿ ಯು 7,000 ಕಂಪ್ಲೀಟ್ 12 ತಿಂಗಳು ಇನ್ವೆಸ್ಟ್ ಮಾಡ್ಯಾನ. ಬಟ್ ಸಿ ಯು 8 ತಿಂಗಳ ನಂತರ ಬಂದಾನ. ಅಂದ್ರೆ ಓನ್ಲಿ 4 ಮಂತ್ಸ್ ಅಷ್ಟೇ ಇನ್ವೆಸ್ಟ್ ಮಾಡೋಣ. ಅದಕ್ಕೆ ನಾನು 4 ಮಂತ್ ಅಷ್ಟೇ ತಗೊಂಡಿದ್ದೀನಿ. ಗುಣಾಕಾರ ಮಾಡಿ ನೋಡಿ, ಎಲ್ಲೆಲ್ಲಿ ಪಾಸಿಬಲ್ ಅದು ಕಟ್ತಾ ಹೊಡೆದ್ರೆ 5:7:3 ಬಂತು. ಓಕೆ, ಹಾಗಾದ್ರೆ ನೋಡಿ ಒಟ್ಟು ಲಾಭ ಎಷ್ಟಿದೆಯಪ್ಪ, 9,600 ಲಾಭ. ಅದರಲ್ಲಿ ಯಾರ್ದು ಕೇಳ್ತಾ ಇದ್ದಾನೆ ಸರ್, ಹಾಗಾದ್ರೆ ಸಿ ನ ಪಾಲು ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಓಕೆ, ಸಿ ನ ಪಾಲು ಬೇಕಾದ್ರೆ ಏನ್ ಮಾಡಿ, ನೀವು ಈ 3 ಅನುಪಾತಗಳನ್ನ ಕೂಡಿಸಿ. ಸರ್ 15 ಪಾಲ್ ಆಗ್ಬೇಕ್ರಿ. ಎಷ್ಟು ಅಮೌಂಟ್ನಾಗ, 9,600 ಒಂದು ಪಾಲಿನ ಅಮೌಂಟ್ ತೆಗಿರಿ, ಅದನ್ನ ತಂದು ಸಿಗೆ ಗುಣಾಕಾರ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆ, ಒಂದು ಪಾಲು ಬರೋಬ್ಬರಿ 9,600 ಡಿವೈಡೆಡ್ ಬೈ 15. 15 15 90 15 60. ಅಂದ್ರೆ ಒಂದು ಪಾಲು ಬರೋಬ್ಬರಿ ಎಷ್ಟು ಬಂತು, 640 ಬಂತು. ಹೌದಾ, ಹಾಗಾದ್ರೆ ನಮಗೆ ಯಾರ ಪಾಲು ಕೇಳಿದಾರಪ್ಪ, ಸಿ ಪಾಲು. ಸಿ ಪಾಲಿನ ಅನುಪಾತ ಎಷ್ಟಿದೆ, 3. ಅಂದ್ರೆ ಇದಕ್ಕೆ ಸಿಂಪಲ್ ಗುಣಾಕಾರ 3 ಮಾಡಿ, 3 0 0 3 0 3 0 3 4 12 3 6 18 19. ಅಂದ್ರೆ 1920 ರೂಪಾಯಿ ಏನಾಗುತ್ತೆ, ಸಿ ಯ ಪಾಲಾಗುತ್ತೆ. ಐ ಹೋಪ್ ನೀವು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೋಡಿ, ಸಿಂಪಲ್ ಇದೆ ಸ್ಟೂಡೆಂಟ್ಸ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಸಮಯನು ಇಂಪಾರ್ಟೆಂಟ್ ಆಗುತ್ತೆ. ಸಮಯನು ಗುಣಾಕಾರ ಮಾಡಬೇಕು ಅನುಗುಣವಾಗಿ, ಯಾರ್ಯಾರ್ದು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದಾರ ಅಂತ. ಇದರಲ್ಲಿ 8 ತಿಂಗಳ ನಂತರ ಅಂದಿದ್ದಾನೆ. 8 ತಿಂಗಳವರೆಗೂ ಅಂತ ಅಂದಿಲ್ಲ ಅವನು. 8 ತಿಂಗಳ ನಂತರ ಅಂದ್ರೆ ಅಫ್ಕೋರ್ಸ್ ಉಳಿದಿರೋದೇ ಅಷ್ಟು 1 ವರ್ಷದಲ್ಲಿ 4 ತಿಂಗಳಷ್ಟೇ ಇನ್ವೆಸ್ಟ್ ಮಾಡಿದಾನೆ. ಹಾಗಾಗಿ ಸಿ ಯ ಪಾಲ್ ಎಷ್ಟಾಗುತ್ತೆ, 1920 ರೂಪಾಯಿ. ಓಕೆ, ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ಏಜ್ ಟು ಬಿ ಏಜ್ ಇಸ್ 5:7. ಆಫ್ಟರ್ 6 years ದ ರೇಷಿಯೋ ವಿಲ್ ಬಿ 7:9. ಫೈಂಡ್ ದಿ ಏಜ್ ಪರ್ಸೆಂಟೇಜ್. ವಯಸ್ಸಿನ ಮೇಲೆ ಇರುವಂತ ಪ್ರಾಬ್ಲಮ್ ನೋಡಿ ಸ್ಟೂಡೆಂಟ್ಸ್. ಇದು ಎ ಮತ್ತು ಬಿ ಇದ್ದಾರೆ. ಎ ಮತ್ತು ಬಿ ಯ ವಯಸ್ಸಿನ ಅನುಪಾತ ಕೊಟ್ಟಿದ್ದಾನೆ. ಎಷ್ಟಪ್ಪ ಸರ್, 5:7 ಇದೆ.
ನೆಕ್ಸ್ಟ್ 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಏನಾಗುತ್ತೆ ಸರ್? 7:9 ಆಗ್ತಾ ಇದೆ. ನೋಡಿ ಏನಾಗ್ತಾ ಇದೆ, ಫಸ್ಟ್ 5:7 ಇದೆ. ಎಷ್ಟು? 6 ವರ್ಷಗಳ ನಂತರ ಅಂದ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ನೋಡಿ. 6 ವರ್ಷಗಳ ನಂತರ ಅಂದ್ರೆ +6 ಇಯರ್. 6 ವರ್ಷಗಳ ನಂತರ ಎಷ್ಟಾಗ್ತಿದೆ ಅನುಪಾತ? 7:9 ಆಗ್ತಾ ಇದೆ. ಬೇಕಿದ್ರೆ ಚೆಕ್ ಮಾಡಿ, 5 ಇರೋದು 7 ಆಗ್ತಾ ಇದೆ ಅಂದ್ರೆ ಎಷ್ಟು ಅನುಪಾತ ಹೆಚ್ಚಿಗೆ ಆಯ್ತಪ್ಪ? 2 ಸರ್. ಇಲ್ಲಿ ನೋಡಿ 7:9 ಅಂದ್ರೆ ಅನುಪಾತದಲ್ಲಿ ಎಷ್ಟಿದೆ? 2 ಹೆಚ್ಚಿದೆ. ಬಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? 6 ವರ್ಷ ಅಂತ ಕೊಟ್ಟಿದ್ದಾನೆ. ಹೌದಾ? ಅಂದ್ರೆ 2 ಅನುಪಾತ ಬರೋಬ್ಬರಿ 6 ವರ್ಷ ಅಂದ್ರೆ 1 ಅನುಪಾತ ಬರೋಬ್ಬರಿ ಸರ್ 3 ವರ್ಷ ಆಯ್ತು. ಹಾಗಾದ್ರೆ ನಿಮಗೆ ಯಾರು ಏಜ್ ಕೇಳಿದಾನೆ? ಹಾಗಾದ್ರೆ ಎ ಯ ಪ್ರಸ್ತುತ ವಯಸ್ಸು. ಎ ಯ ಪ್ರಸ್ತುತ ವಯಸ್ಸು ಅಂದ್ರೆ ಅನುಪಾತ ಏನಿದೆಪ್ಪ? 5 ಇದೆ. ಸೊ 5ಕ್ಕೆ ಗುಣಾಕಾರ 3 ಮಾಡಿ 5 ಮೂರ್ಲೆ 15 ವರ್ಷ. ಹಾಗಾದ್ರೆ ಎ ಯ ವರ್ಷ ಎಷ್ಟಿರುತ್ತೆ? 15 ವರ್ಷ. ಇದಕ್ಕೆ 7ಕ್ಕೆ ಗುಣಾಕಾರ ಮಾಡಬಾರದು, ಯಾಕಂದ್ರೆ ಇದು 6 ವರ್ಷಗಳ ನಂತರ ಇದೆ. ಇನ್ ಕೇಸ್ ಕ್ವಶನ್ ಅಲ್ಲಿ 6 ವರ್ಷಗಳ ನಂತರ ಎ ಯ ವಯಸ್ಸು ಕೇಳಿದ ಅಂದ್ರೆ 7 ಮೂರ್ಲೆ 21 ಆಗುತ್ತೆ. ಬಟ್ ಕ್ವಶನ್ ಅಲ್ಲಿ ಏನಿದಾನೆ? ಎ ಯ ಪ್ರಸ್ತುತ ಅನುಪಾತ ಯಾವ್ದು ಇರುತ್ತೆ? ಇದು ಪ್ರಸ್ತುತ ಅನುಪಾತ. ಹಾಗಾಗಿ 5 ಮೂರ್ಲೆ 15 ವರ್ಷ. ನೆಕ್ಸ್ಟ್, ಎ ನಂಬರ್ ಈಸ್ increased by 20% and then decreased by 25%. ಫೈಂಡ್ ದಿ ನೆಟ್ ಪರ್ಸೆಂಟೇಜ್ ಅಂತ ಕೇಳ್ತಾ ಇದಾರೆ. ನೋಡಿ ಸ್ಟೂಡೆಂಟ್, ಈ ತರ ಕ್ವಶನ್ ಗಳಿಗೆ ನೋಡಿ, ಒಂದು ಸಂಖ್ಯೆ ಇದೆ. ಫಸ್ಟ್ ಏನ್ ಮಾಡಿದಾನೆ? 20% ಇನ್ಕ್ರೀಸ್ ಅಂದ್ರೆ ಯಾವ ತರ? ಮೊದಲು 100 ಇರೋದು 120 ಅಂದ್ರೆ ಈ 0 2 5 2 6 ಅಂದ್ರೆ 6/5 ಬಂತು. ನಾನು ನೋಡಿ ಇವಾಗ ಏನ್ ಮಾಡ್ತೀನಿ, 5 ಇರೋದು 6 ಆಯ್ತು ಸರ್. ಹೌದಾ? ಅದೇ ತರ ಇನ್ನೊಂದು ಏನಂತಂದ್ರೆ ಸರ್ 25% ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಅಂದ್ರೆ 100 ರೂಪಾಯಿ ಇರೋದು ಎಷ್ಟಾಗ್ತಾ ಇದೆ? 75 ಸರ್. 25 ಮೂರ್ಲೆ 25 ನಾಲ್ಕಲೆ ಅಂದ್ರೆ ಮುಂಚೆ 4 ಇದ್ರೆ ಇವಾಗ 3 ಆಗ್ತಾ ಇದೆ. ನೋಡಿ ನಾನು ಮಾಡಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. 20% ಇನ್ಕ್ರೀಡ್ ಅಂದ್ರೆ 100 ಇರೋದು 120 ಆಗ್ತಾ ಇದೆ. ಅದಕ್ಕೆ 6/5 ತಗೊಂಡೆ. ಫಸ್ಟ್ 5 ಇತ್ತು, ಇವಾಗ 6 ಆಗ್ತಾ ಇದೆ. ಓಕೆ, ಅದೇ ತರ 25% ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಮುಂಚೆ 4 ಇತ್ತು, ಇವಾಗ 3 ಆಗ್ತಾ ಇದೆ. ಹಾಗಾದ್ರೆ ನೋಡಿ 6 ಮೂರ್ಲೆ 18, 5 ನಾಲ್ಕಲೆ 20. ಅಫ್ಕೋರ್ಸ್ ಏನಾಗ್ತಾ ಇದೆ? 20 ಇರೋದು 18 ಅಂದ್ರೆ ಎಷ್ಟು ಕಡಿಮೆ ಆಯ್ತ್ರಿ? 2 ಕಡಿಮೆ ಆಯ್ತು ಸರ್. ಕೆಳಗಡೆ ಎಷ್ಟಿತ್ತು ಮುಂಚೆ? 20 ಗುಣಾಕಾರ 100% ಕಂಡಿಡ್ಯಾಕ ಈ 0 2 ಐತಂದ್ರೆ 10% ಏನಾಯ್ತ್ರಿ? 10% ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕಂದ್ರೆ ನೋಡಿ 20 ಇರೋದು 18 ಆಗ್ತಾ ಇದೆ. ಹಾಗಾದ್ರೆ 10% ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇದು ಈ ತರ ಮಾಡಬೇಕು. ನಾನೇನ್ ಮಾಡಿದೆ? 20% ಇನ್ಕ್ರಿಮೆಂಟ್ ಅಂದ್ರೆ 120/100 ಮಾಡ್ಕೊಂಡೆ. ಅನುಪಾತ ಎಷ್ಟು ಬಂತು? 6/5 ಅಂದ್ರೆ ಮುಂಚೆ 5 ಇತ್ತು, ಇವಾಗ 6 ಆಗ್ತಾ ಇದೆ. ಅದೇ ತರ 25% ಕಡಿಮೆ ಆಗ್ತಾ ಇದೆ ಅಂದ್ರೆ 75/100 ಬರ್ಕೊಂಡೆ. 3/4 ಬಂತು ಅಂದ್ರೆ ಮುಂಚೆ 4 ಇದ್ರೆ ಇವಾಗ 3 ಆಗ್ತಾ ಇದೆ. ಗುಣಾಕಾರ ಮಾಡಿ 5 ನಾಲ್ಕಲೆ 20, 6 ಮೂರ್ಲೆ 18 ಅಂದ್ರೆ ಮುಂಚೆ 20 ಇದ್ರೆ ಇವಾಗ 18 ಅಂದ್ರೆ ಅಫ್ಕೋರ್ಸ್ ನೋಡಿ ಕಡಿಮೆ ಆಗ್ತಾ ಇದೆ. ನೋಡಿ ಹೆಚ್ಚಳ 2 ಆಪ್ಷನ್ ಕ್ಯಾನ್ಸಲ್ ಇಲ್ಲೇ ಆಗ್ಬಿಡುತ್ತೆ. 20 ಇರೋದು 18 ಅಂದ್ರೆ ಸರ್ 2 ಕಡಿಮೆ ಆಯ್ತು. ಡಿವೈಡೆಡ್ ಬೈ 20 × 100 ಅಂದ್ರೆ ಕಡ್ತಾ ಹೊಡೆದ್ರೆ ನಿಮ್ಗೆ ಏನಾಗುತ್ತೆ? 20% ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್, ದ ಎವರೇಜ್ ಆಫ್ 5 number is 56. If one number is removed, the average becomes 52. What is the removed number? ನೋಡಿ ಸರ್, ಇದು ಸರಾಸರಿ ಮೇಲೆ ಬರಂತ ಕ್ವಶನ್ ಕೇಳಿದಾನೆ. ಓಕೆ ಸರ್, ಏನಂತ ಇದ್ದಾನೆ? 5 ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾನೆ. ಫಸ್ಟ್ ಏನ್ ಮಾಡ್ಬಿಡಿ, ಆ 5 ಸಂಖ್ಯೆಗಳ ಒಟ್ಟು ಮೊತ್ತ ತೆಗಿರಿ. ಓಕೆ ಸರ್, 5 ಸಂಖ್ಯೆಗಳು, ಓಕೆ 5 ಸಂಖ್ಯೆಗಳದಾವು. ಅದ್ರ ಸರಾಸರಿ ಎಷ್ಟಿದೆಯಪ್ಪ? 56. ಸೊ ಹಾಗಾಗಿ 56ಕ್ಕೆ 5ರಲ್ಲಿ ಗುಣಾಕಾರ ಮಾಡಿ ಸರ್. 5 6ಲೆ 30, 3 ಕೆಲ ಬಂತು, 5ರಲ್ಲಿ 25 ಅಂದ್ರೆ 280. ಇದೇನ್ ಬಂತಪ್ಪ? ಟೋಟಲ್ 5 ಸಂಖ್ಯೆಗಳ ಒಟ್ಟು ಮೊತ್ತ ಬಂತು. ನೆಕ್ಸ್ಟ್ ಏನಾಗ್ತದ್ರೆ, ಇಫ್ ಒನ್ ನಂಬರ್ ಇಸ್ ರಿಮೂವ್ಡ್ ಅಂದ್ರೆ ಒಂದು ಸಂಖ್ಯೆಯನ್ನು ತೆಗೆದು ಹಾಕಿದ್ರೆ, ಓಕೆ ಒಂದ್ ಸಂಖ್ಯೆ ತೆಗೆದ್ರೆ ಅಫ್ಕೋರ್ಸ್ ಸರಾಸರಿ ಏನಾಗಬೇಕು? ಕಡಿಮೆ ಆಗ್ಲೇಬೇಕು. ಮುಂಚೆ 56 ಇತ್ತು, ಈಗ 52 ಆಗ್ತಿದೆ. ಯಾಕಾಗಿದೆ? ಒಂದ್ ಸಂಖ್ಯೆನ ತೆಗೆದಿದ್ದಾರೆ. ಹಾಗಾದ್ರೆ ಒಂದ್ ಸಂಖ್ಯೆ ತೆಗೆದ್ರೆ ಎಷ್ಟಾಯ್ತಪ್ಪ ಸರ್? 4 ಸಂಖ್ಯೆ ಉಳಿದ್ರಿ. ಅದ್ರ ಸರಾಸರಿ ಎಷ್ಟಿದೆಪ್ಪ? ಇವಾಗ 52 ಇದೆ. ಇದ್ರದ್ದು ಗುಣಾಕಾರ ಮಾಡಿ ಒಟ್ಟು ಮೊತ್ತ ಕಂಡಿಡ್ರಿ ಸರ್. 4 2 8, ಓಕೆ 4 5 20. ಓಕೆ, ಎಷ್ಟಾಯ್ತು ಇವಾಗ? 208 ಮತ್ತು ಸರ್. ಹಾಗಾದ್ರೆ ಇದರಲ್ಲಿ ಇದನ್ನ ಕಳೀರಿ, ಆನ್ಸರ್ ನಿಮ್ಗೆ ಬಂದ್ಬಿಡುತ್ತೆ. 10ರಲ್ಲಿ 8 ಹೋದ್ರೆ 2 ಸರ್. 10ರಲ್ಲಿ 8 ಹೋದ್ರೆ 2, 8ರಲ್ಲಿ 1 ಹೋದ್ರೆ 9 ಬರುತ್ತೆ. 8ರಲ್ಲಿ 1 ಹೋದ್ರೆ 7 ಬರುತ್ತೆ. 2ರಲ್ಲಿ 2 ಹೋದ್ರೆ 0. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ? 72. ಅಂದ್ರೆ ಯಾವ ಸಂಖ್ಯೆ ತೆಗೆದಿದ್ದಾರೆ ಅಂದ್ರೆ 72. ಸಿಂಪಲ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸಿಂಪಲ್ ನಾ ಏನ್ ಮಾಡಿದೆ, 5 ಸಂಖ್ಯೆ ಅದಾವ,
ಮೊತ್ತ ತೆಗಿರಿ, ಆಮೇಲೆ ಒಂದ್ ಸಂಖ್ಯೆ ರಿಮೂವ್ ಮಾಡಿದ್ರೆ ಉಳಿತೇನು 4 ಸಂಖ್ಯೆ, ಅದ್ರ ಸರಾಸರಿನ ಗುಣಾಕಾರ ಮಾಡಿ 208 ಬತ್ತು. 280ರಲ್ಲಿ 208 ಹೋದ್ರೆ 72. ಹಾಗಾಗಿ ಯಾವ ಸಂಖ್ಯೆನ ರಿಮೂವ್ ಮಾಡಿದ್ರೆ ಅಂದ್ರೆ 72. ನೆಕ್ಸ್ಟ್ ನೋಡಿ, ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಪ್ಲಸ್ ಕಾಸ್ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ. ಓಕೆ ಸ್ಟೂಡೆಂಟ್ಸ್ ನೋಡಿ, ಇದು ಟ್ರಿಗ್ನೋಮೆಟ್ರಿಯಲ್ಲಿ ಬರೋಂಥ ಕ್ವಶನ್. ಓಕೆ, ಇದರಲ್ಲಿ ಏನ್ ಗೊತ್ತಿರಬೇಕು, ನಾನು ಅವಾಗಲೇ ಹೇಳಿದ್ದೀನಿ, ಇದರಲ್ಲಿ ವ್ಯಾಲ್ಯೂಗಳ ಬಗ್ಗೆ ಗೊತ್ತಿರಬೇಕು. ಸೈನ್ 0 ಡಿಗ್ರಿ ಹಿಡಿದು 90 ಡಿಗ್ರಿ ವರೆಗೆ. ನಾನು ಇವಾಗ ನೋಡಿ ಸಿಂಪಲ್ ಆಗಿ ಒಂದು ಮಾಡ್ತೀನಿ. 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಏನು ಇದು ಟ್ರಿಕ್ಸ್ ನೆನಪಿರ್ಲೇಬೇಕು. ನಾನು ಇವಾಗ ಸೈನ್ ಮತ್ತು ಕಾಸ್ ಹೇಳ್ತೀನಿ. ಸರ್ ಸೈನ್ ಥೀಟಾ ಕಾಸ್ ಥೀಟಾ. ಸೈನ್ 0 ಅಂದ್ರೆ ಏನಾಗುತ್ತಪ್ಪ 0, 30 ಅಂದ್ರೆ 1/2, 45 ಅಂದ್ರೆ 1/√2, ಅದೇ 60 ಡಿಗ್ರಿ ಅಂದ್ರೆ √3/2, ಅದೇ 90 ಅಂದ್ರೆ 1 ಆಗುತ್ತೆ. ಅದೇ ಕಾಸ್ ಥೀಟಾ ಏನಾಗುತ್ತೆ, ಉಲ್ಟಾ ಆಗುತ್ತೆ ರೀ. ಇದು ಫಸ್ಟ್ 1 ಇಲ್ಲಿ ಬರುತ್ತೆ ಸರ್, √3/2 ಇಲ್ಲಿ ಬರುತ್ತೆ, 1/√2, ಅದೇ ತರ 1/2, ಅದೇ ತರ 0. ಇದು ಏನು ಸೈನ್ ಥೀಟಾ ಕಾಸ್ ಥೀಟಾ ವ್ಯಾಲ್ಯೂ ಗೊತ್ತಿರಬೇಕು. ಅರ್ಥ ಆಯ್ತಾ? ಓಕೆ ಸರ್, ಈ ಟ್ರಿಗ್ನೋಮೆಟ್ರಿ ಯಾರಿಗ್ ಗೊತ್ತಿಲ್ಲ ವ್ಯಾಲ್ಯೂಗಳನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಕ್ವಶನ್ ನೋಡಿ, ಸೈನ್ 30 ಡಿಗ್ರಿ ಕೇಳ್ತಾ ಇದ್ದಾನೆ. ಓಕೆ, ಸೈನ್ 30 ಡಿಗ್ರಿ. ಸೊ ನೋಡಿ, ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಕೇಳ್ತಿದ್ದಾನೆ. ಓಕೆ ಸರ್, ಸೈನ್ 30 ಡಿಗ್ರಿ ನೋಡಿ, ಸೈನ್ 30 ಡಿಗ್ರಿ ಅಂದ್ರೆ ಏನಾಗುತ್ತಪ್ಪ 1/2 ಪ್ಲಸ್ ಕಾಸ್ 60 ಡಿಗ್ರಿ ಅಂದ್ರೆ ಏನಾಗುತ್ತಪ್ಪ, ಕಾಸ್ ಇಲ್ಲಿದೆ ನೋಡಿ 1/2. ನೋಡಿ, ಅರ್ಧ ಅರ್ಧ ಕೂಡಿಸಿದ್ರೆ ಆನ್ಸರ್ ಏನ್ ಬರುತ್ತೆ, 1 ಬರುತ್ತೆ. ಇಷ್ಟು ಸಿಂಪಲ್ ಆಗಿರುತ್ತೆ ಕ್ವಶನ್. ಬಟ್ ಅದಕ್ಕಿಂತ ಮುಂಚೆ ಏನ್ ಗೊತ್ತಿರ್ಬೇಕಂದ್ರೆ ಟೇಬಲ್ ಗೊತ್ತಿರ್ಬೇಕು. ಸೈನ್ ಥೀಟಾ ಕಾಸ್ ಥೀಟಾ ಅದು, ಆಮೇಲೆ ಮುಂದೆ ಟ್ಯಾನ್ ಬರುತ್ತೆ. ಟ್ಯಾನ್ ಬಂದ್ರೆ ಏನಪ್ಪಾ ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಗುತ್ತೆ. ಅದೇ ತರ ಕೊಸೆಕ್ ಅಂದ್ರೆ ಸೈನ್ ಉಲ್ಟಾ ಇರುತ್ತೆ. ಈ ತರ ಟೇಬಲ್ ನ ಬಯಾಟ್ ಮಾಡಿ ಸಿಂಪಲ್ ಆಗಿ ಈ ತರ ಕ್ವಶನ್ಸ್ ಗಳು ಬರ್ತವೆ. ನೆಕ್ಸ್ಟ್, ಫೈಂಡ್ ದಿ ಕಂಪೌಂಡ್ ಇಂಟ್ರೆಸ್ಟ್ ಆನ್ 5,000 at 10% per annum ಫಾರ್ 2 years ಅಂತ ಕೇಳ್ತಾ ಇದ್ದಾನೆ. ಏನ್ ಸರ್, ಚಕ್ರ ಬಡ್ಡಿಯನ್ನ ಕೇಳ್ತಾ ಇದ್ದಾನೆ. ಏನು 5,000 ರೂಪಾಯಿ ಮೊತ್ತಕ್ಕೆ 10% ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಆಗುವಂತ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಓಕೆ, ಬರ್ಕೊಳ್ಳಿ. ಇವಾಗ ಪ್ರಿನ್ಸಿಪಲ್ ಎಷ್ಟಿದೆ ಸರ್, 5,000 ರೂಪಾಯಿ ಇದೆಯಪ್ಪ. ಬಡ್ಡಿ ದರ ಎಷ್ಟಿದೆ ಸರ್, 10% ಇದೆ. ಓಕೆ, ನೆಕ್ಸ್ಟ್ ಏನಂದ್ರೆ ಸಮಯ 2 ವರ್ಷ. CI ಅನ್ನ ಕೇಳ್ತಾ ಇದ್ದಾನೆ, ಚಕ್ರ ಬಡ್ಡಿ ಎಷ್ಟು ಅಂತ. ನೋಡಿ, ಬಡ್ಡಿ ದರ ತಗೊಳ್ಳಿ. R = 10% ಅಂದ್ರೆ ಹೆಂಗ್ ಗೊತ್ತಿರಪ್ಪ, 10/100. ಈ 0 ಇತ್ತಂದ್ರೆ ಎಷ್ಟು ಬಂತು, 1/10. ಅಂದ್ರೆ 10 ರೂಪಾಯಿ ಸಾಲ ತಗೊಂಡ್ರೆ 1 ರೂಪಾಯಿ ಏನಾಗ್ತಾ ಇದ್ದಾನೆ, ಬಡ್ಡಿ ಹಾಕ್ತಾ ಇದ್ದಾನೆ. ಹೌದಾ? ಅಂದ್ರೆ ನೋಡಿ, ಸಮಯ ಎಷ್ಟಿದೆಪ್ಪ, 2 ವರ್ಷ. ಅಂದ್ರೆ ಫಸ್ಟ್ ಇಯರ್ ಏನಾಗುತ್ತೆ, 10 ರೂಪಾಯಿ ಇಸ್ಕೊಂಡ್ರೆ 1 ರೂಪಾಯಿ ಬಡ್ಡಿ ಅಂದ್ರೆ ಎಷ್ಟಾಗಬೇಕು, 11 ರೂಪಾಯಿ ಆಗಬೇಕು. ಸರ್ ಸೆಕೆಂಡ್ ಇಯರ್ ಏನಾಗುತ್ತೆ, ಮತ್ತೆ 10 ರೂಪಾಯಿ ಇದ್ದಿದ್ದು 11 ರೂಪಾಯಿ. ಥರ್ಡ್ ಇಯರ್ ಕೊಟ್ಟಿದ್ರೆ 3,000 ಬರ್ಕೊಡಿ, 4 ಇಯರ್ ಕೊಟ್ಟರೆ 4,000 ಬರ್ಕೊಡಿ. ಈ ಸದ್ಯಕ್ಕೆ ಏನು ಕ್ವಶನ್ ಅಲ್ಲಿ 2 ಇಯರ್ ಕೊಟ್ಟಿದ್ದಾನೆ. ಹಾಗಾಗಿ ನಾನು ನೋಡ್ರಿ 10 × 100, 11 × 121. ನೋಡ್ರಿ, ಈ ಸೆಕ್ಷನ್ ಏನ್ ಹೇಳತ್ತಪ್ಪ, ಇಸ್ಕೊಂಡಿರುವ ಸಾಲ. ಈ ಸೆಕ್ಷನ್ ಏನ್ ಹೇಳುತ್ತಪ್ಪ, ಸಾಲ ಜೊತೆಗೆ ಬಡ್ಡಿಯನ್ನ ಹೇಳುತ್ತೆ. ಸಾಲ ಜೊತೆಗೆ ಬಡ್ಡಿ. ಓಕೆ ಸರ್, ನೋಡಿ ಇವಾಗ 100 ರೂಪಾಯಿ ಇರೋದನ್ನ ಬಡ್ಡಿ ಹಾಕಿ ಎಷ್ಟು ಕೊಡ್ತಾ ಇದ್ದಾನೆ, 121. ಬಟ್ ಆಕ್ಚುಲಿ ಸಾಲ ಇಸ್ಕೊಂಡಿರೋದು ಎಷ್ಟಪ್ಪ ಸರ್, 100 ರೂಪಾಯಿ ಅಲ್ಲ ರೀ. ಎಷ್ಟು ಇಸ್ಕೊಂಡಿದ್ದಾನೆ, 5,000 ರೂಪಾಯಿ ಇಸ್ಕೊಂಡಿದ್ದಾನೆ. ಅಂದ್ರೆ ಎಷ್ಟು ಗುಣಾಕಾರ ಮಾಡ್ಬೇಕಪ್ಪ, ನೋಡಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಗುಣಾಕಾರ ಮಾಡ್ಬೇಕು ಸರ್, ಸಿಂಪಲ್ ಇದಕ್ಕೆ ಏನ್ ಮಾಡ್ಬೇಕು, ಇಂಟು 50 ಮಾಡ್ಬೇಕು. ಅದೇ ತರ ಇದಕ್ಕೂ ಇಂಟು 50 ಮಾಡ್ಬೇಕು. ಇಲ್ಲ ಅಂದ್ರೆ ಸಿಂಪಲ್ ಏನ್ ಮಾಡಿ, ಡಿಫ್ರೆನ್ಸ್ ತಕೊಳ್ಳಿ. ಸೊ ಚಕ್ರ ಬಡ್ಡಿ ಏನಾಗುತ್ತಪ್ಪ ಸರ್, ಎಷ್ಟಾಯ್ತು ಸರ್, 21 ಆಯ್ತು. ಏನಾಯ್ತು, 21 ಆಯ್ತು ಡಿಫ್ರೆನ್ಸ್. ನಮಗೇನ್ ಬೇಕು ಸರ್, ಅವ್ನು ಇಸ್ಕೊಂಡಿರೋದು 100 ರೂಪಾಯಿ ಅಲ್ಲ, ಎಷ್ಟು 5,000 ರೂಪಾಯಿ ಇಸ್ಕೊಂಡಿದ್ದಾನೆ. ಅಂದ್ರೆ ಸಿಂಪಲ್ ಏನ್ ಮಾಡ್ಬೇಕು, ಇದಕ್ಕೆ ಗುಣಾಕಾರ ಇನ್ನು 50 ಮಾಡ್ಬೇಕು. ಸರ್ 51 5 ಅಂದ್ರೆ 5, 5 10 ಅಂದ್ರೆ ಎಷ್ಟಾಗತ್ತೆ, 1,050 ರೂಪಾಯಿ ಏನಾಗತ್ತೆ, ಚಕ್ರ ಬಡ್ಡಿ ಆಗುತ್ತೆ. ಸಿಂಪಲ್ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಫೈಂಡ್ ದಿ ವ್ಯಾಲ್ಯೂಮ್ ಆಫ್ ಎ ಕೋನ್ ವಿತ್ ರೇಡಿಯಸ್ 7 ಸೆಂಟಿಮೀಟರ್ ಅಂಡ್ ಹೈಟ್ 9 ಸೆಂಟಿಮೀಟರ್. ನೋಡಿ, 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 9 ಸೆಂಟಿಮೀಟರ್ ಎತ್ತರ ಹೊಂದಿರುವ ಕೋನದ ಘನ ಪರಿಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಕೋನ, ಶಂಕು ಅಂತ ಕರೀತಾರೆ ಕನ್ನಡದಲ್ಲಿ. ಯಾವ ತರ ಅಂದ್ರೆ ನೋಡಿ ಸ್ಟೂಡೆಂಟ್ಸ್, ಈ ತರ ಏನಿರುತ್ತೆ, ಶಂಕುವಿನ ಡಯಾಗ್ರಾಮ್ ಇರುತ್ತೆ. ಸೊ ಹಾಗಾಗಿ ನೋಡಿ, ಇದರಲ್ಲಿ ಏನಿರುತ್ತಪ್ಪ, ಇದು ತ್ರಿಜ್ಯ ಇರುತ್ತೆ, ಇದು ಏನಾಗುತ್ತೆ ಹೈಟ್ ಏನಾಗುತ್ತೆ, ಇದಕ್ಕೆ ಹೈಟ್ ಅಂತ ಕರೀತಾರೆ. ಸೊ ಇದು ಹೈಟ್, ಇದು ತ್ರಿಜ್ಯ.
ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾನೆ ನಿಮಗೆ ಸರ್ ಹೈಟ್ ಈಕ್ವಲ್ ಟು 9 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ರೇಡಿಯಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ 7 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ನಿಮಗೆ ಏನ್ ಕೇಳಿದಾನೆ ವ್ಯಾಲ್ಯೂಮ್ ಅಂದ್ರೆ ಪರಿಮಾಣವನ್ನು ಕಂಡುಹಿಡ್ರಿ. ಸೊ ವ್ಯಾಲ್ಯೂಮ್ ಈಕ್ವಲ್ ಟು ಸೂತ್ರ ಗೊತ್ತಿರಬೇಕು ಸ್ಟೂಡೆಂಟ್ಸ್, 1/3 ಏನಾಗುತ್ತೆ 5r²h ಅಂತ ಆಗುತ್ತೆ. ಇದು ಸಿಂಪಲ್ ಫಾರ್ಮುಲಾ. ಪುಟ್ ಮಾಡಿ ವ್ಯಾಲ್ಯೂ 1/3, 5 ಅಂದ್ರೆ ಬೆಲೆ ಏನಾಗುತ್ತೆ 22/7, ಆರ್ ಅಂದ್ರೆ ತ್ರಿಜ್ಯ ಎಷ್ಟಿದೆ ಸರ್ 7, ಅಂದ್ರೆ r² ಅಂದ್ರೆ 7 2 ಸರಿ ಬರೀರಿ, ಇಂಟು h ಅಂದ್ರೆ 9. ಹೌದಾ ನೋಡಿ ಇವಾಗ 7 7 ಆಯ್ತು ಸರ್, 3 ಅಂದ್ರೆ ಈ 3 ಮೂರ್ಲೆ 9 ಆಗುತ್ತೆ. ಓಕೆ ಏನ್ ಉಳಿತಪ್ಪ 22 ಇಂಟು 7 ಇಂಟು 3 ಸರ್ 22ಕ್ಕೆ 7ರ್ಲೆ ಗುಣಾಕಾರ ಮಾಡಿ ಸರ್ 154 ಗುಣಾಕಾರ 3 ಮಾಡಿ. ಸೊ 3 4 12, 3 15, 1 16, 3 3 462. ಸೊ ಹಾಗಾಗಿ ಆನ್ಸರ್ ಏನ್ ಬರುತ್ತೆ 462 ಸೆಂಟಿಮೀಟರ್ ಕ್ಯೂಬ್ ಏನಾಗುತ್ತೆ ಆನ್ಸರ್ ಆಗುತ್ತೆ, 462 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ಟೂ ನಂಬರ್ ಈಸ್ 3:5 ಅಂಡ್ ದೇರ್ LCM ಈಸ್ 60, ಫೈಂಡ್ ದಿ ನಂಬರ್ಸ್ ಅಂತ ಕೇಳ್ತು. ನೋಡಿ ಎರಡು ಸಂಖ್ಯೆಗಳ ಅನುಪಾತ, ಅಂದ್ರೆ ಎರಡು ಸಂಖ್ಯೆಗಳು ಎಕ್ಸಾಕ್ಟ್ ಕೊಟ್ಟಿಲ್ಲ, ಅವನು ಅನುಪಾತ ಕೊಟ್ಟಿದ್ದಾನೆ. ಎರಡು ಸಂಖ್ಯೆಗಳ ಅನುಪಾತ 3:5 ಆಗಿದ್ದು ಮತ್ತೆ ಅದರ ಲಸ ಕೊಟ್ಟಿದ್ದಾನೆ. ಓಕೆ ಸರ್, ನಾನು ಇವಾಗ ಏನ್ ಅನ್ಕೋತೀನಿ ಸರ್ 3x ಮತ್ತು 5x ಅಂತ ಅನ್ಕೋತೀನಿ. ಎರಡು ಸಂಖ್ಯೆಗಳು ನನಗೆ ಗೊತ್ತಿಲ್ಲ ಯಾವಿದಾವ ಅಂತ. ಬಟ್ ಅದರಲ್ಲಿ ಏನ್ ಕೊಟ್ಟಿದ್ದಾನೆ ಸರ್ LCM ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ 60 ಕೊಟ್ಟಿದ್ದಾನೆ. ಓಕೆ ನಾನೇನ್ ಮಾಡ್ತೀನಿ ಇವಾಗ ಲಸ ತೆಗಿತೀನಿ ಸರ್. ಓಕೆ ಲಸ ನಾನು ಫಸ್ಟ್ x ರಿಂದ ಸ್ಟಾರ್ಟ್ ಮಾಡ್ತೀನಿ. 3 5 ಬಂತು, ಮತ್ತೆ 3 3 ಓಕೆ 5 5 ಅಂದ್ರೆ LCM ಎಷ್ಟು ಬಂತಪ್ಪ ಸರ್, LCM ಎಷ್ಟು ಬಂತು, ಲಸ ಎಷ್ಟು ಬಂತು ಅಂದ್ರೆ ಸರ್ 5 3 15 x ಬಂತು. ಹೌದಾ 15x ಏನ್ ಬಂತು LCM ಬಂತು. ಬಟ್ ಕ್ವಶನ್ ಅಲ್ಲಿ ಇವಾಗ LCM ಎಷ್ಟು ಬಂತು ಸರ್ 15x ಬಂತು. ಬಟ್ ಆಕ್ಚುಲಿ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದಾನಪ್ಪ ಸರ್ 60 ಕೊಟ್ಟಿದಾನ. ಅಂದ್ರೆ ಎಷ್ಟು ಒಂದು x ಬೆಲೆ ಎಷ್ಟಾಗುತ್ತೆ ಸರ್ 4. ನೋಡಿ ನಿಮ್ಗೆ x ಈಕ್ವಲ್ ಟು ಏನ್ ಸಿಕ್ತು 4, ಯಾಕಂದ್ರೆ 15 ಭಾಗಾಕಾರ ಮಾಡಿದ್ರೆ x ಈಕ್ವಲ್ ಟು 4 ಬಂತು. ಬಟ್ ನೀವೇನ್ ಅನ್ಕೊಂಡಿದ್ರಿ ಸರ್ 3x ಮತ್ತು 5x. ಹಾಗಾದ್ರೆ 3x ಅಂದ್ರೆ 4 ಗುಣಾಕಾರ ಮಾಡಿ ಸರ್ ಒಂದು ಸಂಖ್ಯೆ 3 4 12, ಇನ್ನೊಂದು ಸಂಖ್ಯೆ 5 ಇಂಟು x ಅಂದ್ರೆ 4 ಗುಣಾಕಾರ ಮಾಡಿ 5 4 20. ಅಂದ್ರೆ ಆ ಎರಡು ಸಂಖ್ಯೆಗಳು ಯಾವಂದ್ರೆ 12 ಮತ್ತು 20. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಈ ತರ ಏನ್ ಮಾಡ್ಬೇಕು LCM ತಕೊಳ್ಳಿ. 15x ಬರೋಬ್ಬರಿ 60 ಅಂದ್ರೆ x ಬರೋಬ್ಬರಿ 4 ಬಂತು. ಹಾಗಾದ್ರೆ 3x ಅಂದ್ರೆ 3 4 12, 5x ಅಂದ್ರೆ 5 4 20. ಹಾಗಾಗಿ 12 22 ಸಂಖ್ಯೆಗಳು. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಒಂದು ಟ್ರೈನ್ ಇದೆ ಸ್ಟೂಡೆಂಟ್ಸ್, ಸ್ಪೀಡ್ ಏನಾಗುತ್ತೆ ರೆಡ್ಯೂಸ್ಡ್ ಬೈ 20%. ಅಂದ್ರೆ ಸ್ಪೀಡ್ ಏನಾಗ್ತದೆ 20% ರೆಡ್ಯೂಸ್ ಮಾಡ್ತಾನೆ. ಹಾಗಾಗಿ ಅವ್ರು 20% ಸ್ಪೀಡ್ ರೆಡ್ಯೂಸ್ ಮಾಡಿದಕ್ಕೆ ನೋ ಇಟ್ ಕವರ್ಸ್ 240 ಕಿಲೋಮೀಟರ್ ಇನ್ 6 hours. ಹಾಗಾಗಿ ಏನ್ ಮಾಡ್ತಾ ಇದ್ದಾನೆ 240 ಕಿಲೋಮೀಟರ್ನ 6 ಗಂಟೆಲಿ ಹೋಗ್ತಾ ಇದ್ದಾನೆ. ಫಸ್ಟ್ ನೋಡಿ ಏನು, ಹಾಗಾದ್ರೆ 240 ಕಿಲೋಮೀಟರ್ 6 ಗಂಟೆಲಿ ಹೋದ್ರೆ ಸ್ಪೀಡ್ ತಕೊಳ್ಳಿ ಎಷ್ಟಾಗುತ್ತೆ ಸರ್. ಸೊ 6 6 4 ಅಂದ್ರೆ ಎಷ್ಟಾಯ್ತು ಸರ್ 40 ಕಿಲೋಮೀಟರ್ ಪರ್ ಅವರ್ ಆಯ್ತು. ಹೌದಾ 240 ಕಿಲೋಮೀಟರ್ 6 ಗಂಟೆ ತಗೊಂಡ್ರೆ ಸ್ಪೀಡ್ ಎಷ್ಟಾಯ್ತಪ್ಪ 40 ಕಿಲೋಮೀಟರ್ ಪರ್ ಅವರ್. ಬಟ್ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾನೆ ಎ ಟ್ರೈನ್ ಸ್ಪೀಡ್ ಇಸ್ ರೆಡ್ಯೂಸ್ಡ್. ಅಂದ್ರೆ ಒಂದು ರೈಲಿನ ವೇಗ 20% ಕಡಿಮೆ ಮಾಡ್ಯಾನ. ಅಂದ್ರೆ ಸರ್ 20% ಕಡಿಮೆ ಅಂದ್ರೆ ಮುಂಚೆ 100 ಹೋಗ್ತಿತ್ತು, ಇವಾಗ 80. ಅಂದ್ರೆ ಈ ಜೀರೋ ಹೋಯ್ತು. ಅಂದ್ರೆ 2 5 ಸರ್ 2 5 2 4 ಅಂದ್ರೆ ಮುಂಚೆ ಸ್ಪೀಡ್ 5 ಇತ್ತಂದ್ರೆ ಇವಾಗ ಏನಾಗ್ತದೆ 4 ಆಗ್ತದೆ. ಇದು ಏನಾಗುತ್ತೆ ಸ್ಪೀಡ್ ನ ಅನುಪಾತ. ಹೌದಾ ಮುಂಚೆ 5 ಹೋಗ್ತಿದ್ರೆ ಇವಾಗ 4 ಹೋಗ್ತಾ ಇದ್ದಾನೆ. ಅಂದ್ರೆ ನೋಡಿ ಈ ಅನುಪಾತ ಕರೆಕ್ಟ್ ಚೆಕ್ ಮಾಡಿ. 4 ಅಂದ್ರೆ ಆಕ್ಚುಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ 40 ಕಿಲೋಮೀಟರ್ ಅಂದ್ರೆ ಗುಣಾಕಾರ ಎಷ್ಟಾಗತ್ತಪ್ಪ 10. ಅಂದ್ರೆ ನಿಮಗೆ ಮುಂಚೆ ಸ್ಪೀಡ್ ಬೇಕಂದ್ರೆ ಇದಕ್ಕೂ ಗುಣಾಕಾರ 10 ಮಾಡಿ ಅಂದ್ರೆ ಎಷ್ಟಾಗುತ್ತೆ ಸರ್ 50 ಕಿಲೋಮೀಟರ್ ಪರ್ ಅವರ್. ಆನ್ಸರ್ ಏನ್ ಬರುತ್ತೆ 50 ಕಿಲೋಮೀಟರ್ ಪರ್ ಅವರ್. ಈ ತರ ಜಡ್ಜ್ ಮಾಡಬೇಕು. ನಾನೇನ್ ಮಾಡ್ದೆ ಹೇಳಿ, ಫಸ್ಟ್ 240 ಕಿಲೋಮೀಟರ್ 6 ಗಂಟೆಲಿ ಹೋಗ್ತಾ ಇದ್ದಾನೆ. ಯಾಕೆ 20% ರೇಟ್ ಸ್ಪೀಡ್ ಕಡಿಮೆ ಆಗಿತ್ತು. ಅದನ್ನ ನಾನು ತಗೊಂಡೆ 240 / 6 ಮಾಡಿದೆ. ಎಷ್ಟು ಬಂತು ಸರ್ 40 ಕಿಲೋಮೀಟರ್ ಪರ್ ಅವರ್ ಬಂತು ಸ್ಪೀಡ್. ಓಕೆ ಬಟ್ ಕ್ವಶನ್ ಅಲ್ಲಿ ಏನಂದ್ರೆ 20% ರೇಟ್ 20% ಸ್ಪೀಡ್ ಕಡಿಮೆ ಆಗಿದ್ದಕ್ಕೆ 40 ಕಿಲೋಮೀಟರ್ ಪರ್ ಅವರ್ ಬಂತು. ಹಾಗಾಗಿ 20% ಕಡಿಮೆ ಅಂದ್ರೆ 4/5 ಬರ್ಕೊಂಡೆ. ಅಂದ್ರೆ ಮೊದಲು 5 ಸ್ಪೀಡ್ ಹೊಂಟಿದ್ದ, ಅಂದ್ರೆ ಇವಾಗ 4 ಹೊಂಟಿದ್ದಾನೆ. ಅಂದ್ರೆ 4 ಸ್ಪೀಡ್ ಬರೋಬ್ಬರಿ 40 ಕಿಲೋಮೀಟರ್ ಅಂದ್ರೆ ಒಂದು ಅನುಪಾತ 10 ಬಂತು. ಹಾಗಾದ್ರೆ ಮೊದಲು 5ಕ್ಕೆ ಗುಣಾಕಾರ 10 ಮಾಡಿದ್ರೆ ಫಸ್ಟ್ ಗೆ 50 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ. ಇವಾಗ 40 ಕಿಲೋಮೀಟರ್ ಯಾಕಾಗಿದೆ, ಅದಕ್ಕೆ 20% ಏನಾಗಿದೆ ಕಡಿಮೆ ಆಗಿದೆ. ನೆಕ್ಸ್ಟ್
at what rate of simple interest will sum double itself in 10 years. ನೋಡಿ, ಯಾವ ಬಡ್ಡಿ ದರದಲ್ಲಿ ಒಂದು ಮೊತ್ತವು 10 ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ ಅಂತ ಕೇಳ್ತಾ ಇದ್ದಾನೆ. ಈ ತರ ಕ್ವಶನ್ ಗಳಿಗೆ ಸರಳ ಬಡ್ಡಿಯಲ್ಲಿ ಒಂದು ಫಾರ್ಮುಲಾ ಬರುತ್ತೆ ಸ್ಟೂಡೆಂಟ್. ಸಿಂಪಲ್ ಆರ್ ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಡಿವೈಡೆಡ್ ಬೈ ಟಿ ಇಂಟು 100 ಹಾಕೋಬೇಕು. ಸೊ ಸಿಂಪಲ್ ಕ್ವಶನ್. ಓಕೆ, ಈ ಫಾರ್ಮುಲಾದಲ್ಲಿ ಸರ್ ಎನ್ ಅಂದ್ರೆ ಏನಪ್ಪಾ? ಎನ್ ಅಂದ್ರೆ 2 ಪಟ್ಟು, ದ್ವಿಗುಣ, ತ್ರಿಗುಣ ಏನಿರುತ್ತಲ್ಲ ಇದನ್ನ ಎನ್ ಅಂತ ತಗೋಬೇಕು. ಈಗ ಸದ್ಯ ಕ್ವಶನ್ ಅಲ್ಲಿ ಏನಿದೆ ಸರ್, ಯಾವ ಬಡ್ಡಿದಲ್ಲಿ ಏನೋ ದ್ವಿಗುಣವಾಗುತ್ತದೆ ಅಂದ್ರೆ ಎನ್ ಇಸ್ ಕೊಟ್ಟು ಏನಂತ 2 ಅಂತ ಪುಟ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಓಕೆ ಸರ್, ಬಡ್ಡಿ ದರ ಆರ್ ಇಸ್ ಈಕ್ವಲ್ ಟು 2 ಮೈನಸ್ 1 ಎಷ್ಟು ವರ್ಷಕ್ಕೆ? 10 ವರ್ಷಕ್ಕೆ ಎಂದೇನ ಗುಣಾಕಾರ 100. ಹಾಗಾಗಿ 1/10 ಇಂಟು 100. ಈ ಜೀರೋ ಇತ್ತು ಅಂದ್ರೆ ಎಷ್ಟು ಬಂತಪ್ಪ ಸರ್? 10%. ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ? 10% ಏನಾಗುತ್ತೆ? ಬಡ್ಡಿ ದರ ಆಗುತ್ತೆ. ನೆಕ್ಸ್ಟ್, ಎ ಕಾರ್ ಮೂವ್ಸ್ ಎ ಟು ಬಿ at a 60 km/h and return ಬಿ ಟು ಎ at 90 km/h. ಫೈಂಡ್ ದಿ ಅವರೇಜ್ ಸ್ಪೀಡ್. ಅಂದ್ರೆ ಸರಾಸರಿ ವೇಗವನ್ನು ಕೇಳ್ತಾ ಇದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಡಿಸ್ಟೆನ್ಸ್ ಸಮ ಆಗಿದ್ರೆ ಏನ್ ಹೇಳ್ತದೆ ನಾವು? ಎ ಕಾರ್ ಮೂವ್ ಟು ಎ ಟು ಬಿ, ಎ ಮತ್ತು ಬಿ 2 ಪ್ಲೇಸ್ ಇದಾವೆ, ಸೇಮ್ ಡಿಸ್ಟೆನ್ಸ್ ಸೇಮ್ ಇದೆ. ಒಮ್ಮೆ 60 km/h ವೇಗದಲ್ಲಿ ಹೋಗ್ತಾನೆ, ವಾಪಸ್ಸು 90 km/h ವೇಗದಲ್ಲಿ ಹೋಗ್ತಾನೆ. ಹಾಗಾದ್ರೆ ಅವರೇಜ್ ಸ್ಪೀಡ್ ಅನ್ನ ಕಂಡುಹಿಡ್ರಿ ಅಂತಾರೆ. ಸೊ ಇದಕ್ಕೆ ಅವರೇಜ್ ಸ್ಪೀಡ್ ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ ಇದೆ. ಏನಂದ್ರೆ ಸರ್ 2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಈ ಫಾರ್ಮುಲಾ ಹಾಕ್ಬಿಟ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಇದರಲ್ಲಿ ಎಕ್ಸ್ ಅಂದ್ರೆ 60 km ಅಂತ ತಗೊಳ್ಳಿ, ವೈ ಅಂದ್ರೆ ಇನ್ನೊಂದು ಸ್ಪೀಡ್ 90 km ಪುಟ್ ಮಾಡಿ ಆನ್ಸರ್ ಬರುತ್ತೆ. ಓಕೆ ಸರ್, 2 ಇಂಟು 60 ಇಂಟು 90 ಡಿವೈಡೆಡ್ ಬೈ 60 ಪ್ಲಸ್ 90. ಓಕೆ, ಎಷ್ಟಾಯ್ತಪ್ಪ ಸರ್? 2 ಇಂಟು 60 ಇಂಟು 90 ಡಿವೈಡೆಡ್ ಬೈ 150. ನೋಡಿ, ಈ ಜೀರೋ ಆಯ್ತು. 15 ಒಂದ್ಲೆ 15 4 60, 9 4 36, 36 ಎಷ್ಟಾಗುತ್ತೆ? 72. ಹಾಗಾಗಿ ಆನ್ಸರ್ ಏನ್ ಬರುತ್ತೆ? 72 km/h ಏನಾಗುತ್ತೆ? ಆನ್ಸರ್ ಆಗುತ್ತೆ. ನೋಡಿ ಸ್ಟೂಡೆಂಟ್ಸ್, ಈ ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್. ಅವರೇಜ್ ಸ್ಪೀಡ್ ಯಾವಾಗ ಡಿಸ್ಟೆನ್ಸ್ ಕಾನ್ಸ್ಟಂಟ್ ಇತ್ತಂದ್ರೆ, ಒಂದು ಕಾರು ಎ ಟು ಬಿ 60 km, ವಾಪಸ್ ಅದೇ ಡಿಸ್ಟೆನ್ಸ್ ನ ವಾಪಸ್ 90 km/h ಬರ್ತಾ ಇದೆ, ಆಗ ಈ ಫಾರ್ಮುಲಾನ ಯೂಸ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ನೆಕ್ಸ್ಟ್, ಎ ಫ್ರೂಟ್ ಸೆಲ್ಲರ್ ಹ್ಯಾಡ್ ಸಮ್ ಆಪಲ್ಸ್. ನೋಡಿ, ಒಬ್ಬ ಹಣ್ಣು ಮಾರಾಟ ಬರೀ ಕೆಲವು ಸೇಬುಗಳದಾವ, ಅದ್ರಾಗ ನೋಡಿ 40% ಸೇಬುಗಳನ್ನು ಮಾರ್ತಾ ಇದ್ದಾನೆ. ಇನ್ನು 420 ಸೇಬುಗಳು ಹೊಂದಿದ್ದಾನೆ. ಮೂಲತಃ ಅವನ ಬಳಿ ಎಷ್ಟಿದೆ? ನೋಡಿ, ಇದು ಪರ್ಸೆಂಟೇಜ್, ಪ್ರತಿಶತ ಮೇಲೆ ಬರುವಂತ ಕಾಮನ್ ಪ್ರಶ್ನೆಗಳು. ಏನ್ ಸರ್, ಇವಾಗ ನೋಡಿ ನಾನೇನ್ ಅನ್ಕೋತೀನಿ ಸರ್, 100% ಅಂದ್ರೆ ಏನಪ್ಪಾ? 100. ನಾನೇನ್ ಮಾಡ್ತೀನಿ ಇದ್ರಾಗ, ಸೊ 100 ಸೇಬ್ ಅದಾವ ಅಂತ ಅನ್ಕೋರಿ. ಅದ್ರಲ್ಲಿ ಏನ್ ಮಾಡ್ತಾ ಇದ್ದಾನೆ ಸರ್? ಇವನು 40% ಸೇಲ್ ಮಾಡಿದಾನೆ. ಹೌದಾ? 40% ಸೇಲ್ ಮಾಡಿದಾನೆ ಅಂದ್ರೆ ಉಳಿತ ಎಷ್ಟಪ್ಪ ಸರ್? 60% ಉಳಿಬೇಕು. ಅಂದ್ರೆ 100 ಅಂತ ಕನ್ಸಿಡರ್ ಮಾಡಿದ್ರೆ 40% ಮಾರಿದಾನೆ ಅಂದ್ರೆ ಉಳಿತೆಟ್ಟು 60%. ಅದೇ ಉಳಿದಿರೋದು ಸಂಖ್ಯೆಯಲ್ಲಿ ಹೇಳಿದಾನೆ ಎಷ್ಟು ಸರ್? ಸೊ 420. ಇಷ್ಟು ಮಾಡಕ್ ಬಂದ್ರೆ ಮುಗಿದೋಯ್ತು. ಅರ್ಥ ಆಯ್ತಾ? 100% ಅನ್ಕೊಂಡ್ರೆ ಅದ್ರಲ್ಲಿ 40% ಮಾರಿದಾನೆ, ಉಳಿದಿದ್ದು 420 ಅಂತ ಏನ್ ಹೇಳಿದಾನೆ? ಅಮೌಂಟ್ ಅಲ್ಲಿ ಹೇಳಿದಾನೆ, ಸಂಖ್ಯೆಯಲ್ಲಿ. ಬಟ್ ಎಷ್ಟು? 60% ಉಳಿದಿರೋದು. ಹಾಗಾಗಿ 60% ಈಕ್ವಲ್ ಟು 420 ಮಾಡಿದ್ರೆ ನಿಮ್ದು ಟೋಟಲ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಓಕೆ ಸರ್, ಹಾಗಾದ್ರೆ 1% ಈಕ್ವಲ್ ಟು ಏನಾಗುತ್ತೆ ಸರ್? 420 ಡಿವೈಡೆಡ್ ಬೈ 60. 0 6 ಅಂದ್ರೆ 6 ಅಂದ್ರೆ 1% ಈಕ್ವಲ್ ಟು ಏನಾಗತ್ತಪ್ಪ? 7 ಸೇಬು ಹಣ್ಣು ಆಯ್ತು. ಬಟ್ ನಮಗೇನ್ ಕಂಡಿಡ್ಬೇಕು ಸರ್? 100%. ಒಟ್ಟು ನಮಗೇನದ ಅವನ ಬಳಿ ಇದ್ದಿದ್ದು ಒಟ್ಟು ಅಂದ್ರೆ 100 ಗುಣಾಕಾರ ಮಾಡಿದ್ರೆ 1% ಇಸ್ ಕೊಟ್ಟು 7 ಅಂದ್ರೆ 100% ಅಂದ್ರೆ ಏನಾಗುತ್ತೆ ಸರ್? 700 ಸೇಬುಗಳು ಏನಾಗುತ್ತೆ ಅವನ ಹತ್ರ ಇರೋದು ಎಷ್ಟಾಗುತ್ತೆ? 700 ಆಪಲ್ಗಳಾಗುತ್ತೆ. ನೆಕ್ಸ್ಟ್ ನೋಡಿ, ಎ ಬ್ಯಾಟ್ಸ್ಮನ್ ಸ್ಕೋರ್ಡ್ 100 runs ಅಂದ್ರೆ ಸೆಂಚುರಿ ಬಾರಿಸಿದ್ದಾನೆ. ವಿಚ್ ಇನ್ಕ್ಲೂಡ್ಸ್ 3 boundaries and 8 sixes. ವಾಟ್ ಪರ್ಸೆಂಟೇಜ್ ಆಫ್ ಇಸ್ ಟೋಟಲ್ ಸ್ಕೋರ್ ಡಿಡ್ ಈ ಮೇಕ್ ಬೈ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್? ನೋಡಿ ಸ್ಟೂಡೆಂಟ್ಸ್, ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ? ಕ್ರಿಕೆಟರ್ ಸೆಂಚುರಿ ಬಾರಿಸಿದಾನೆ. ಅದರಲ್ಲಿ 3 ಬೌಂಡ್ರಿ ಅಂದ್ರೆ 3 4 ಇದಾವೆ, 8 6 ಇದಾವೆ. 100 ರನ್ಗಳಲ್ಲಿ ಅವನೇನ್ ಕೇಳ್ತಾನೆ? ಹಾಗಾದ್ರೆ ಓಡಿ ರನ್ ತಗೊಂಡಿರೋದು ಎಷ್ಟು ಪ್ರತಿಶತ ಇದೆ ಅಂತ ಕೇಳ್ತಾನೆ. ಅಂದ್ರೆ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್, ಸಿಂಗಲ್, ಡಬಲ್, 3D 3 ತೋತಿರಲ್ಲ, ಆ ರನ್ಗಳ ಪರ್ಸೆಂಟೇಜ್ ನ ಕಂಡುಹಿಡಿಯ. ಫಸ್ಟ್ ಆಫ್ ಆಲ್ ನೋಡಿ, ಅವನು ಸೆಂಚುರಿ ಬಾರಿಸಿದಷ್ಟು 100
ರನ್ಗಳನ್ನು ತೆಗೆದಿದ್ದಾನೆ. ಅದರಲ್ಲಿ 3 ಬೌಂಡ್ರಿ ಅಂದ್ರೆ ಸರ್ 3×4 12. ಒಂದು ಬೌಂಡ್ರಿ ಅಂದ್ರೆ 4, 3 ಹೊಡಿದಾನೆ ಅಂದ್ರೆ 12 ರನ್ ಅಲ್ಲಿ ಬಂತು. ನೆಕ್ಸ್ಟ್ 8 ಸಿಕ್ಸರ್ ಹೊಡೆದಿದ್ದಾನೆ. 8 6 ಅಂದ್ರೆ 8×6 ಸರ್ 48. ಹೌದಾ, ನೋಡಿ ಇವನು ರನ್ ಓಡ್ಲಾರೆ ತೆಗೆದಿರೋದು ಇವ್ ರನ್. 3 4 8 6 ಅಂದ್ರೆ ಸರ್ 8 2 10, ಆಮೇಲೆ 4 5 ಅಂದ್ರೆ 60 ರನ್ಗಳು ನೋಡ್ರಿ 4 6 ಅಲ್ಲೇ ಬಂದಿದಾವೆ ಇವನು. ಅಂದ್ರೆ 100 ರನ್ ಅಲ್ಲಿ 60 4 6 ಅಲ್ಲೇ ಹೊಡೆದ್ರೆ ಇನ್ನು ಉಳಿತ ಎಷ್ಟಪ್ಪ ಸರ್ 40 ರನ್ ಏನ್ ಮಾಡಿದಾನೆ, ಸಿಂಗಲ್ ಡಬಲ್ ತಗೊಂಡಿದ್ದಾನೆ. ಹಾಗಾಗಿ ಪರ್ಸೆಂಟೇಜ್ ಹಾಗಾದ್ರೆ ಸಿಂಗಲ್ ಡಬಲ್ ತಗೊಂಡ್ರೆ ಪರ್ಸೆಂಟೇಜ್ ಏನಾಗುತ್ತೆ, ಹಾಗಾಗಿ ಸರ್ 40 ಸಿಂಗಲ್ ಡಬಲ್ ತಗೊಂಡಿದ್ದಾನೆ. ಟೋಟಲ್ ಎಷ್ಟಿತ್ತು 100, ಪರ್ಸೆಂಟೇಜ್ ಕಂಡಿಡಕ್ 100. ನೀವು ಹಾಗಾಗಿ ಆನ್ಸರ್ ಬರುತ್ತೆ ಸರ್ 40% ಏನಿದೆ ಅಲ್ಲ ಅವನೇನ್ ಮಾಡಿದಾನೆ, ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್ ನ ತಗೊಂಡಿದ್ದಾನೆ. ನೆಕ್ಸ್ಟ್ ನೋಡಿ, ಬೋರ್ಡ್ ಮಾಸ್ ಮೇಲೆ ಬಂದಿರುವಂತ ಸಿಂಪಲ್ ಕ್ವಶನ್ ಇದೆ ನೋಡಿ. 12 + 24ಕ್ಕೆ ಭಾಗಾಕಾರ. ಫಸ್ಟ್ ಏನ್ ಮಾಡ್ಬೇಕು, ರೂಲ್ ಪ್ರಕಾರ ಸರ್ ಬೋರ್ಡ್ ಮಾಸ್ ಪ್ರಕಾರ ಏನ್ ಮಾಡ್ಬೇಕು, ಸೊ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ ಅಂದ್ರೆ ಡಿವಿಷನ್ ಮಾಡಿ. 24ಕ್ಕೆ 6ರಲ್ಲಿ ಭಾಗಾಕಾರ ಮಾಡಿದ್ರೆ 6 4 24 ಸರ್. ನೆಕ್ಸ್ಟ್ ಗುಣಾಕಾರ 4 -5. ಡಿವಿಷನ್ ಆದ ತಕ್ಷಣ ಏನ್ ಮಾಡ್ಬೇಕು ಸರ್, ಗುಣಾಕಾರ ಮಾಡ್ಬೇಕು. 12 + 4 4 16 -5. ಹಾಗಾಗಿ ಫಸ್ಟ್ ಕೂಡಿಸಿ ಕೊನೆಯದಾಗಿ ಯಾವಾಗಲೂ ಮೈನಸ್ ಮಾಡಬೇಕು. 12ರಲ್ಲಿ 16 ಕೂಡಿಸಿದ್ರೆ ಸರ್ 28 -5, 28ರಲ್ಲಿ 5 ಹೋದ್ರೆ ಸೊ ಆನ್ಸರ್ ಏನ್ ಬರುತ್ತೆ ಸರ್ 23 ಏನಾಗುತ್ತೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಟೈಮ್ ಅಂಡ್ ವರ್ಕ್ ಅಲ್ಲಿ ಬರುವಂತ ಪ್ರಶ್ನೆ. ಎ ಕ್ಯಾನ್ ಡೂ ವರ್ಕ್ ಇನ್ 15 days ಅಂಡ್ ಬಿ ಇನ್ 20 days ಇಫ್ ದಿ ವರ್ಕ್ ಆನ್ ಇಟ್ ಟುಗೆದರ್ ಫಾರ್ 4 days, ದೆನ್ ದಿ ಫ್ರಾಕ್ಷನ್ ಆಫ್ ದಿ ವರ್ಕ್ ದಟ್ ಈಸ್ ಲೆಫ್ಟ್ ಈಸ್. ಅಂದ್ರೆ ಉಳಿದಿರುವ ಕೆಲಸವನ್ನು ಭಿನ್ನ ರಾಶಿಗಳಲ್ಲಿ ಹೇಳಂತಿದ್ದಾನೆ. ಒಂದು ಕೆಲಸನ ನೋಡಿ, ಒಂದು ಕೆಲಸನ ಎಷ್ಟು ದಿನದಾಗ ಮಾಡ್ತಿದ್ದಾನಪ್ಪ, 15 ದಿನ. ಅದೇ ಕೆಲಸನ ಬಿ ಎಷ್ಟು ದಿನದಲ್ಲಿ ಮಾಡ್ತಿದ್ದಾನಪ್ಪ, 20 ದಿನ. ನಾನು ಯಾವಾಗಲೂ ಏನ್ ಮಾಡ್ತೀನಿ ಸರ್, LCM ತಗೋಬೇಕು. ಏನು ಸರ್ LCM ಅಂದ್ರೆ ಒಟ್ಟು ಕೆಲಸನ ಇಮ್ಯಾಜಿನೇಷನ್ ಮಾಡೋದಕ್ಕೆ ಒಂದು LCM ತಗೋಬೇಕು. 15 ಮತ್ತು 20ರಲ್ಲಿ ಭಾಗುವಂತ ಒಂದು ಸಂಖ್ಯೆ ಸರ್ ನಾನೇನ್ ತಗೋತೀನಿ 60. ಇದು ಏನಾಗುತ್ತೆ ಸರ್ ಟೋಟಲ್ ವರ್ಕ್. ಓಕೆ, ಹಾಗಾದ್ರೆ 60 ಕೆಲಸ ಮಾಡಕ 15 ದಿನ ತಗೋಣ ಅಂದ್ರೆ ಇವನ್ ಕೆಪಾಸಿಟಿ ಎಷ್ಟಾಗತ್ತಪ್ಪ ಸರ್ 4. ಸಿಂಪಲ್ 60ಕ್ಕೆ 15ರಲ್ಲಿ ಭಾಗಾಕಾರ ಮಾಡಿ. ಅದೇ ತರ ಬಿ ಇದು 60 ಕೆಲಸ ಮಾಡೋದಕ್ಕೆ 20 ದಿನ ತಗೊಂಡೇನಂದ್ರೆ 1 ದಿನಕ್ಕೆ ಎಷ್ಟಾಗುತ್ತೆ ಸರ್ 3 ಕೆಲಸ ಮಾಡ್ತಾ ಇದ್ದಾನೆ. ಸೊ ಕ್ವಶನ್ ಅಲ್ಲಿ ನೋಡಿ, ಇಬ್ರು ಇಫ್ ದೇ ವರ್ಕ್ ಇನ್ ಟುಗೆದರ್ ಫಾರ್ 4 days ಅಂದ್ರೆ ಎಷ್ಟು, 4 ದಿನ ಕೆಲಸ ಮಾಡಿದಾರೆ ಇಬ್ರು ಜೊತೆಗೂಡಿ. ಅಂದ್ರೆ ಇಬ್ರು ಜೊತೆಗೂಡಿದ್ರೆ ಎಷ್ಟಾಗತ್ತಪ್ಪ ಕೆಲಸ 7 ಸರ್. ಅದರಲ್ಲಿ ಎಷ್ಟು ದಿನ ಮಾಡಿದಾರೆ 4 ದಿನ. ಅಂದ್ರೆ 7 4 28. ನೋಡಿ ಆಲ್ರೆಡಿ 28 ಕೆಲಸ ಏನ್ ಮಾಡಿದಾರೆ ಇಬ್ರು ಜೊತೆಗೂಡಿ ಮಾಡಿದಾರೆ. ಅಂದ್ರೆ ಉಳಿತು ಎಷ್ಟಪ್ಪ, 10ರಲ್ಲಿ 8 ಹೋದ್ರೆ 2. ಹಾಗಾದ್ರೆ ಎಷ್ಟು ಉಳಿತು ಸರ್ 32 ಕೆಲಸ. ನಮಗೆ ಇದೇ ಏನ್ ಕೇಳಿದರೆ ಫ್ರಾಕ್ಷನ್ ಆಫ್ ದಿ ವರ್ಕ್ ದಟ್ ಲೆಫ್ಟ್ ಈಸ್, ಅಂದ್ರೆ ಇನ್ನು ಎಷ್ಟು ಭಾಗ ಕೆಲಸ ಬಾಕಿ ಉಳಿದಿದೆ ಅಂದ್ರೆ 32 ಉಳಿದಿದೆ ಸರ್. ಟೋಟಲ್ ಎಷ್ಟಿತ್ತು 60. ಕಡ್ತಾ ಬಿಡ್ರಿ ಸರ್ 4 8 32, 4 15 60 ಅಂದ್ರೆ ಎಷ್ಟು ಬರುತ್ತೆ ಆನ್ಸರ್ 8/15 ಭಾಗ ಏನಿದೆ ಕೆಲಸ ಬಾಕಿ ಇದೆ. ಕ್ಲಿಯರಾ? ಓಕೆ, ನೆಕ್ಸ್ಟ್ 20ನೇ ಕ್ವಶನ್ ನೋಡಿ. ದ ಕಾಸ್ಟ್ ಪ್ರೈಸ್ ಆಫ್ 25 ಆರ್ಟಿಕಲ್ ಇಸ್ ಸೇಮ್ ಆಸ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ 20 ಆರ್ಟಿಕಲ್, ದೆನ್ ಫೈಂಡ್ ದಿ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟ್. ನೋಡಿ, 25 ವಸ್ತುಗಳ ಖರೀದಿ ಬೆಲೆಯು 20 ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದ್ದರೆ ಲಾಭ ಅಥವಾ ನಷ್ಟದ ಶೇಕಡಾವಾರು ಪ್ರಮಾಣ ಕಂಡುಹಿಡಿಯುತ್ತದೆ. ನೋಡಿ ಸ್ಟೂಡೆಂಟ್ಸ್, ಸಿಂಪಲ್ ಲಾಭ ಮತ್ತು ಹಾನಿಗಳಿರುವಂತದ್ದು ಅವನು ಯಾವ ತರ ಹೇಳಿದಾನ ಆ ತರ ಬರ್ಕೊಂಡೋಗಿ ಫುಲ್ ಈಸಿ ಇದೆ. ಹೆಂಗೆ ಸರ್, ಸೊ 25 ಆರ್ಟಿಕಲ್ CP ಅಂದ್ರೆ ಕಾಸ್ಟ್ ಪ್ರೈಸ್ ಆಫ್ 25 ಆರ್ಟಿಕಲ್ ಈಸ್ ಈಕ್ವಲ್ ಟು 20 ಆರ್ಟಿಕಲ್ ಆಫ್ SP. ನೋಡಿ ಅವನೇನ್ ಹೇಳಿದ, 25 ವಸ್ತುಗಳ ಕೊಂಡ ಬೆಲೆಯು 20 ವಸ್ತುಗಳ ಮಾರಿದ ಬೆಲೆಗೆ ಸಮ. ನಾನಿವಾಗ ಏನ್ ಮಾಡ್ತೀನಿ, CP SP ಒಂದ್ ಸೈಡ್ ಮಾಡಿ, ಸಂಖ್ಯೆಗಳು ಒಂದ್ ಸೈಡ್ ಮಾಡಿ, ಈ SP ಈ ಸೈಡ್ ಮಾಡಿದ್ರೆ ಏನಾಗುತ್ತೆ ಸರ್ ಡಿವೈಡ್ ಆಗುತ್ತೆ ಸರ್. CP ಡಿವೈಡೆಡ್ ಬೈ SP ಇಸ್ ಈಕ್ವಲ್ ಟು ಸೊ 20 ಡಿವೈಡೆಡ್ ಬೈ 25. ಹೌದಾ? ನೋಡಿ ಇವಾಗ ನೋಡಿ CP ಎಷ್ಟು ಬಂತು ಸರ್ 20, SP ಎಷ್ಟು ಬಂತು 25. ಅಂದ್ರೆ ಇವಾಗ ಏನು ಪಕ್ಕ ಪರ್ಸೆಂಟೇಜ್ ಅದರಲ್ಲಿ ಲಾಭದಲ್ಲಿ ಇದಾನೆ. ಅಂದ್ರೆ 20 ರೂಪಾಯಿ ತಂದ ವಸ್ತುನ 25ಕ್ಕೆ ಮಾರಾತಂದ್ರೆ ಅಫ್ಕೋರ್ಸ್ ಹಿ ಈಸ್ ಇನ್ ಪ್ರಾಫಿಟ್. ಅಂದ್ರೆ ಆಪ್ಷನ್ A ಆಗಲ್ಲ, ಆಪ್ಷನ್ C ಆಗಲ್ಲ, ಲಾಸ್ ನಲ್ಲಂತೂ ಇಲ್ಲ. ಹೌದಾ? ಎರಡು ನಿಮಗೆ ಕನ್ಫರ್ಮ್ ಆಯ್ತು. ನೆಕ್ಸ್ಟ್, ಸೊ 20 ಇರೋದನ್ನ 25 ರೂಪಾಯಿಗೆ ಮಾರಿದಾನೆ ಅಂದ್ರೆ ಲಾಭ ಎಷ್ಟಾಯ್ತು ಸರ್ 5. ಯಾವಾಗಲೂ ಡಿವೈಡೆಡ್ ಬೈ ಏನ್ ಇಟ್ಕೋಬೇಕು ನಾವು, ಕೊಂಡ ಬೆಲೆ CP ಬೆಲೆ ಇಟ್ಕೋಬೇಕು ಸರ್. CP ಇಸ್ ಈಕ್ವಲ್ ಟು 20, ಪರ್ಸೆಂಟೇಜ್ ಕಂಡು 100 ಸರ್. ಈ 0 ಐತಿ, 2 ಒಂದಲೇ 2 ಇಲ್ಲಿ 5 ಇಲ್ಲಿ ಎಷ್ಟಾಗತ್ತಪ್ಪ, ಸೊ 25% ಏನಾಗುತ್ತೆ ಪ್ರಾಫಿಟ್ ಅಲ್ಲಿ ಇರೋನೆ. ಹಾಗಾಗಿ ಆನ್ಸರ್ ಏನಾಗುತ್ತೆ 25%
ಪ್ರಾಫಿಟ್. ನೋಡಿ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ 20 ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾವು ಎಲ್ಲ ಎಕ್ಸಾಮ್ ಆರ್ ಗ್ರೂಪ್ ಡಿ ಆಗಲಿ, NTPC, RPF ಕಾನ್ಸ್ಟೇಬಲ್ ಆಗಲಿ, ಅಗ್ನಿವೀರ, SSCGD ಎಲ್ಲ ಕ್ವಶನ್ ಪೇಪರ್ ಅಲ್ಲಿ ಬರುತ್ತೆ. ಹಾಗಾಗಿ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಈ ನಿನ್ನೆ ಮಾಡಿರುವಂತ ವಿಡಿಯೋ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಲಿಂಕ್ ಇರುತ್ತೆ. ಆ 20 ಕ್ವಶನ್ ಮಾಡಿ ನೋಟ್ಸ್ ಮಾಡ್ತಾ ಹೋಗಿ. ಇದೇ ತರ ನಿಮ್ಗೆ ಬರುವಂತ ಎಕ್ಸಾಮ್ ಕ್ವಶನ್ಗಳೆಲ್ಲ ಹೆಲ್ಪ್ ಆಗುತ್ತೆ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಮೆಂಟ್ ಮಾಡಿ. ಅದೇ ತರ ನೋಡಿ, ಪ್ಲೀಸ್ ದಯವಿಟ್ಟು ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಮತ್ತೆ ನಾಳೆ ಮತ್ತೆ 20% ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.